ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಶಾಂಪುವಿನ ಶುದ್ಧತೆ, ಕಂಡೀಷ್ನರಿನ ನುಣುಪು, ಈ ಎರಡು ಗುಣಗಳು ಕೂಡ ಒಂದರಲ್ಲೇ, ಅದು ಕೇವಲ ₹2. ಹಾಗಾಗಿ ನಿಮ್ಮ ಕೇಶದ ಸಂರಕ್ಷಣೆಗಾಗಿ ತಪ್ಪದೇ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಇನ್ನು ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಎಲ್ಲಾದರೂ ಒಂದು ಕಡೆ ಪ್ರವಾಸ ಮಾಡಬೇಕು ಅಂತಂದರೆ ಮನಸ್ಸಿಗೆ ನೆಮ್ಮದಿ ಬೇಕು, ಒಂದು ಶಾಂತಿ ಬೇಕು. ಇದೆಲ್ಲವನ್ನೂ ಕೂಡ ನಿಮ್ಮ ಜೊತೆನೆ ಕರೆದು ಹೋಗ್ತಕ್ಕಂಥದ್ದೇ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅವರ ಒಂದು ವೃತ್ತಿ ಅಂತಲೇ ಹೇಳ್ಬೋದು. ಪ್ರತಿ ದಿಕ್ಕಿನಲ್ಲೂ ಒಂದು ದರ್ಶನ, ಪ್ರತಿ ಹೆಜ್ಜೆಯಲ್ಲೂ ಒಂದು ನೆಮ್ಮದಿ. ಯಾವುದೇ ಪುಣ್ಯಕ್ಷೇತ್ರ ಇರಲಿ, ಯಾವುದೇ ಪ್ರವಾಸ ಇರಲಿ, ಪೂರ್ವದಿಂದ ಪಶ್ಚಿಮದ ಒಳಗೆ, ಮತ್ತು ಬಹಳ ವಿಶೇಷವಾಗಿ ನಿಮ್ಮನ್ನು ಇನ್ನೆಂಥ ಸಾನ್ನಿಧ್ಯಕ್ಕೆ ಕರ್ಕೊಂಡು ಹೋಗ್ಬೇಕಂತಂದ್ರೂ ಕೂಡ ನಿಮ್ಮನ್ನು ಬಹಳ ಜೋಪಾನವಾಗಿ, ಮನೆಯ ಊಟ ಹೇಗೆ ರುಚಿಕರವಾಗಿರುತ್ತೋ ಅಷ್ಟೇ ರುಚಿಕರವಾಗಿರ್ತಕ್ಕಂಥ ಒಂದು ಊಟವನ್ನು ತಮಗೆ ಕೊಡ್ತಾ ನಿಮ್ಮನ್ನು ಆರೈಕೆಯಿಂದ ಕರ್ಕೊಂಡು ಹೋಗಿ ಬರ್ತಕ್ಕಂಥ ಜವಾಬ್ದಾರಿಯುತ ಕಾಯಕವನ್ನು ನಿಭಾಯಿಸ್ತಕ್ಕಂಥದ್ದೇ ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಹಾಗಾಗಿ ಒಮ್ಮೆ ತಪ್ಪದೇ ಸಂಪರ್ಕಿಸಿ. ಇನ್ನು ಭೀಮಾ ಜ್ಯುವೆಲ್ಲರ್ಸ್. ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಭೀಮಾ ಜ್ಯುವೆಲ್ಲರ್ಸ್. ಇನ್ನು ಬಹಳ ವಿಶೇಷವಾಗಿ ವಾರದ ಮೊದಲನೇ ದಿನ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರದ ಮೊದಲನೇ ದಿನ ಎಲ್ಲರ ಮನಸ್ಸಿನಲ್ಲೂ ಕೂಡ ಆಲೋಚನೆಗಳು ಸಾಕಷ್ಟು ಹರಿದಾಡ್ತಾ ಇರ್ತದೆ. ಹೇಗೆ ಈ ವಾರದುದ್ದಕ್ಕೂ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನಲ್ಲೂ ನಾನು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀನ, ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸನೂ ನಾನು ಕೈಗೆ ಎತ್ಕೊಳ್ತೀನ ಎಂಬತಕ್ಕಂಥ ನಾನಾ ಆಲೋಚನೆಗಳಿರುತ್ತೆ, ನಾನಾ ಟೆನ್ಷನ್ ಇರುತ್ತೆ. ಎಂಥದ್ದೇ ಟೆನ್ಷನ್ ಇರಲಿ, ಎಂಥದ್ದೇ ವಿಚಾರ ಇರಲಿ, ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಕೊಡಬೇಕಾಗಿರ್ತಕ್ಕಂಥ ಒಂದು ಆದ್ಯತೆ ಗೌರವವನ್ನು ಕೊಟ್ಟರೆ ಆ ಕೆಲಸ ಖಂಡಿತ ನಮ್ಮ ಕೈ ಹಿಡಿಯುತ್ತೆ. ಮನಸ್ಸಲ್ಲಿ 1000 ಆಲೋಚನೆ ಇದ್ರೂ ಕೂಡ ಮೊದಲು ಪ್ರತಿನಿತ್ಯ ನಾವು ಒಂದೊತ್ತು ಊಟ ಮಾಡಬೇಕಾದ್ರೆ ನಮಗೆ ಅನ್ನ ಕೊಡ್ತಾ ಇರ್ತಕ್ಕಂಥ ನಮ್ಮ ಕಾಯಕವನ್ನು ನಾವು ಸದಾಕಾಲ ಗೌರವಿಸಬೇಕು. ಯಾಕೆ ಅಂತಂದರೆ ಪ್ರಪಂಚದಲ್ಲಿ ಯಾರು ಕೈ ಬಿಟ್ಟರು ನಾವು ಮಾಡ್ತಕ್ಕಂಥ ಕೆಲಸ ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ನಮ್ಮ ಕೆಲಸದಲ್ಲಿ ನಾವು ಯಾವಾಗ ನಿಜಾಯಿತಿಯಿಂದ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತೀವಿ ಖಂಡಿತ ಆ ಕೆಲಸ ಕೈಗೆಟುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನು
ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳು, ನೋವಾಗಲಿ, ನ್ಯೂನತೆಗಳಾಗಲಿ 1000 ಇದ್ರೂ ಅದು ಯಾವುದನ್ನು ಕೂಡ ಕೆಲಸದ ಸಾನ್ನಿಧ್ಯಕ್ಕೆ ತರಬಾರ್ದು. ಯಾವಾಗ ನಾವು ಈ ಸಾನ್ನಿಧ್ಯದಲ್ಲಿ ಅದೆಲ್ಲವನ್ನು ಕೂಡ ತೊಗೊಂಡು ಬರ್ತೀವೋ ಅಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ನೆಮ್ಮದಿಯನ್ನು ಕಳ್ಕೊಳ್ತೀವಿ. ಕಾಲಕ್ರಮೇಣ ಏನಾಗುತ್ತೆ, ನಮ್ಮ ಮನಸ್ಥಿತಿ ಯಾವಾಗ ಹಾಳಾಗುತ್ತೋ ನಮ್ಮ ಕೆಲಸದ ಮೇಲೆ ನಾವು ದೂರ್ತೀವಿ. ಹಾಳಾದಿ ಕೆಲಸನೂ ನನ್ನ ಕೈಗೆಟಕ್ತಾ ಇಲ್ಲ, ಇದು ನನ್ನ ಕೈ ಬಿಟ್ಬಿಡ್ತು ಅಂತ ಹೇಳಿ. ಹಾಗಾಗಿ ಯಾವತ್ತೂ ನಾವು ಮಾಡ್ತಕ್ಕಂಥ ಕಾಯಕ ನಮ್ಮ ಕೈ ಬಿಡೋದಿಲ್ಲ. ನಾವು ಅದಕ್ಕೆ ಯಾವ ರೀತಿ ಗೌರವವನ್ನು ಸಲ್ಲಿಸ್ತೀವೋ, ಯಾವ ರೀತಿ ಆದ್ಯತೆಯನ್ನು ಕೊಡ್ತೀವೋ, ಖಂಡಿತ ಅದು ಕೂಡ ನಮ್ಮನ್ನು ಅಷ್ಟೇ ಮೇಲ್ ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಯಾತಕ್ಕೋಸ್ಕರ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ವಾರದ ಮೊದಲನೇ ದಿನ ಅಂತಂದಿದ ತಕ್ಷಣ ಎಲ್ಲರ ಮನಸ್ಸೂ ಕೂಡ ಚಂಚಲಿತವಾಗ್ತಕ್ಕಂಥದ್ದು ಇರುತ್ತೆ. ಯಾಕೆ ಅಂತಂದರೆ 2 ದಿನ ನೆಮ್ಮದಿಯಾಗಿ ರೆಸ್ಟ್ ತೊಗೊಂಡಿರ್ತೀರಿ. ಆಟೋಮೆಟಿಕ್ಕಾಗಿ ಮತ್ತೆ ಆ ಒಂದು ಬ್ಯುಸಿ ಲೈಫು, ಆ ಒಂದು ವರ್ಕ್ ಶೆಡ್ಯೂಲು ಇದೆಲ್ಲವನ್ನೂ ಕೂಡ ತಲೆಗೆ ಹಾಕೊಂಡಾಗ ಸ್ವಲ್ಪ ಟೆನ್ಷನ್ ಆಗುತ್ತೆ. ಆಗ ಮಾಡ್ತಕ್ಕಂಥ ಕೆಲಸದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಆ ಕ್ಷಣ ಮರೆತು ಹೋಗ್ತೀವಿ. ಅದು ಮನುಷ್ಯನ ಸಹಜ ಗುಣ, ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ. ಟೆನ್ಷನ್ ಆದಾಗ, ಬೇರೆ ರೀತಿ ವಿಚಾರಗಳು ಮನಸ್ಸಲ್ಲಿದ್ದಾಗ ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗುತ್ತೆ. ಆದರೆ ಆ ಸಮಯದಲ್ಲಿ ನಾವು ಕುಗ್ಗಬಾರ್ದು. ನಾವು ಆಸಕ್ತಿಯುಕ್ತರಾಗಿ ಶ್ರದ್ಧೆಯಿಂದ ನಾವು ಮಾಡ್ತಕ್ಕಂಥ ಕೆಲಸ, ನಾವು ಮಾಡ್ತಕ್ಕಂಥ ಕಾಯಕಕ್ಕೆ ಒಂದು ಗೌರವವನ್ನು ಸಲ್ಲಿಸಿ ನಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೇ ಆದರೆ ಖಂಡಿತ ಆ ಕಾಯಕ ಕೈ ಬಿಡೋದಿಲ್ಲ. ಕಾಯಕವೇ ಕೈಲಾಸ, ನಮ್ಮ ಕೆಲಸನೇ ದೇವರು. ಇದನ್ನು ಮೊದಲನೇದಾಗಿ ನಾವೆಲ್ಲರೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಈಗಾಗಲೇ ಸೆಕೆಂಡ್ PU ವಿದ್ಯಾರ್ಥಿಗಳಿಗೆ ರಿಸಲ್ಟ್ಸ್ ಬಂದಿರತಕ್ಕಂಥದ್ದಿದೆ. ಎಲ್ಲೋ ಒಂದು ಕಡೆ ಮನನೊಂದ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದಿಷ್ಟು ಜನ ಸಾವಿಗೀಡಾಗಿರ್ತಕ್ಕಂಥದ್ದಿತ್ತು. ಅದೆಲ್ಲವನ್ನು ಕೂಡ ನಾವು ಗಮನಿಸಿದ್ವಿ. ಇನ್ನು ಮುಂದಿನ ದಿನಮಾನಗಳಲ್ಲಾದ್ರೂ ಕೂಡ ಯಾರೂ ಕೂಡ ಇಂಥ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೋಬೇಡಿ. ಆದರೆ ಒಂದಂತೂ ಹೇಳ್ತೀನಿ, ತಾವು ತೆಗೆದುಕೊಳ್ಳತಕ್ಕಂಥ ನಿರ್ಧಾರದ ಹಿಂದೆ ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬ ನಿಂತಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಆಲೋಚನೆ ಇರಲಿ. ಹಾಗಾಗಿ ಸಾವು ಒಂದೇ ಎಲ್ಲದಕ್ಕೂ ಕೂಡ ಕಾರಣ ಅಲ್ಲ. ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಲ್ಲ. ಇದೊಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಒಂದು ಜೀವನ ಅನ್ನೋದು ಇದ್ದೇ ಇರುತ್ತೆ. ತಾವು ಕೂಡ ನೆಮ್ಮದಿಯಾಗಿ ಸಮಾಧಾನವಾಗಿ ಆಲೋಚನೆಯನ್ನು ಮಾಡಿ ತಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೇ ಆದರೆ ಖಂಡಿತ ನಿಮ್ಮ ಜೀವನ ನೆಮ್ಮದಿಯಾಗಿರುತ್ತೆ. ಒಳ್ಳೆಯದಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಅವರನ್ನು ಕೂಡ ಸ್ವಾಗತಿಸೋಣ. ಅವ್ರಿಗೂ ಕೂಡ ಒಂದು ಶುಭಾಶಯಗಳನ್ನು ತಿಳಿಸೋಣ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮಋಷಿ ಆನಂದ್ ಸತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಭಾರ್ನಿಶಮನೇಕದಂತಭಕ್ತಾನಾಂ ಏಕದಂತमुपास्महे. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಗಡದಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕರಾಸನಗರ್ಭಿದಾಂ ನರಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಧಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಓಂ ಕ್ಷೇತ್ರೇಶಿ ನಮಃ. ತ್ರಿಕಾಲಗ್ನಸಂಪನ್ನೇ ನಮಃ. ಓಂ ಭುವನೇಶ್ವರಿ ನಮಃ. ಲಲಿತಾಂಬಿಕಾಯ ನಮಃ. ಲಲಿತಾರಾಜರಾಜೇಶ್ವರಿ ನಮಃ. ರಾಜ್ಯದಾಯಿನಿ ನಮಃ. ಓಂ ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಶ್ರೀವದೇ ನಮಃ. ಓಂ ದುರ್ಗಾಂಬಿಕಾಯ ನಮಃ. ಓಂ ಕ್ಷೇತ್ರಪಾಲಿನಿ ನಮಃ. ಓಂ ಕ್ಷೇತ್ರೇಶಿ ನಮಃ. ಓಂ ನವದುರ್ಗಾಯ ನಮಃ. ತ್ರಿಕಾಲಗ್ನಸಂಪನ್ನೇ ನಮಃ. ಓಂ ಭುವನೇಶ್ವರ್ಯೇ ನಮಃ. ಲಲಿತಾರಾಜರಾಜೇಶ್ವರಿ ದೇವತಾಭ್ಯೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ದಿನವೇ ಸರಿ. ಸಂವಿಧಾನದ ಶಿಲ್ಪಿ
ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಇರತಕ್ಕಂತಹ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಹಾಗೆ ಪ್ರತಿಯೊಬ್ಬರೂ ಸಹಿತ ಇವತ್ತಿನ ದಿವಸ, ವಾರದ ಮೊದಲನೇ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದುಕೊಂಡು ಒಂದು ಹೊಸತನವನ್ನು ಕಾಣಬೇಕು ಎಂಬತಕ್ಕಂಥ ಹಂಬಲ ನಿಮಗಿದ್ದರೆ, ಇವತ್ತು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ತಾವು ಯಾರಾದರೂ ಸರಿಯೇ 27 ನಕ್ಷತ್ರ 12 ವೀಕ್ಷ ಅಂದರೆ 27 ನಕ್ಷತ್ರದಲ್ಲಿ 12 ರಾಶಿಗಳಲ್ಲಿ ಇರ್ತಕ್ಕಂಥವ್ರು, 12 ರಾಶಿಗಳು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ಕಾಲ. ಇವತ್ತು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಆ ಒಂದು ಮುಹೂರ್ತ ಇದೆ. 12 ಗಂಟೆ ಅಭಿಜಿನ್ ಲಗ್ನದಲ್ಲಿ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ತಾವು ಏನು ಚಿಂತನೆ ಮಾಡ್ತೀರೋ, ಯಾವ ಚಿಂತನೆಯಲ್ಲಿ ತಾವು ಒಂದು ಹೆಜ್ಜೆ ಮುಂದೆ ಹಾಕ್ತಿರೋ, ನಿಮ್ಮ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಒಂದು ಆಲೋಚನೆ ಮಾಡಿ, ಸರಿ ತಪ್ಪುಗಳನ್ನು ಸರಿಯಾಗಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯವೇ. ಆದರೆ ಆ ಸಾಧನೆ ಮಾಡಿಕೊಳ್ಳುವ ಗುಣ ನಿಮಗಿರಬೇಕಾದ್ರೆ ಮೊದಲು ನಮ್ರತೆಯ ಬದುಕಾಗಬೇಕು. ಜೊತೆಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಾದರೂ ಅದಕ್ಕೆ ದೈವಾನುಗ್ರಹ ಬೇಕು. ಅಂತಹ ಭಗವಂತನ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿಂದಿನ ಪರಂಪರೆಯಿಂದ ಬಂದಿರತಕ್ಕಂತಹ ಕುಲದೇವರೇನಿದೆಯೋ, ಮೊದಲು ಆ ಕುಲದೇವರಿಗೆ ನಮಸ್ಕಾರ ಮಾಡಿ. ಕುಲದೇವರ ಅನುಗ್ರಹವನ್ನು ಪಡೆದು ಮನೆಯಲ್ಲಿರ್ತಕ್ಕಂಥ ಹಿರಿಯರು, ತಂದೆ ತಾಯಿ ಆಶೀರ್ವಾದ ತೆಗೆದುಕೊಂಡ್ರೆ ಅಲ್ಲಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಸಹಿತ ಅದಕ್ಕೆ ಆದಂಥ ಒಂದು ಹೆಚ್ಚಿನ ಮಹತ್ವ ಸಿಗುತ್ತೆ. ಹಾಗೆ ಇವತ್ತು ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವ್ರು ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳೋದು ಭಾಳ ಹೆಚ್ಚಿನ ಯಶಸ್ಸಾಗುತ್ತೆ. ನೀವು ಆ ಪರಿಹಾರಗಳನ್ನು ಕಂಡುಕೊಳ್ಳಬೇಕಾದ್ರೆ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಆದ್ಯ ಕರ್ತವ್ಯ ಏನು ಎಂಬತಕ್ಕಂಥದ್ದನ್ನು ಅರಿತು ಅದರಂತೆ ನಡಿಬೇಕು. ಹಾಗಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲವೇ ಸರಿ. ಇನ್ನು ಚೈತ್ರ ಮಾಸದ ಹುಣ್ಣಿಮೆ ಮುಗೀತು, ಇನ್ನು ಕೃಷ್ಣ ಪಕ್ಷ ಪ್ರಾರಂಭ ಆಯಿತು. ನೋಡಿ, ಶುಕ್ಲ ಪಕ್ಷ ಮುಗೀತು, ಕೃಷ್ಣ ಪಕ್ಷ ಬಂತು. ನೋಡ್ತಾ ಇದ್ದ ಹಾಗೆ ಯುಗಾದಿ ಹಬ್ಬ ಆಯಿತು. ಯುಗಾದಿ ಆಯಿತು, ಶ್ರೀರಾಮನವಮಿ ಮುಗೀತು, ಚಿತ್ರಾ ಪೌರ್ಣಮಿನೂ ಮುಗೀತು. ಬೆಂಗಳೂರಿನ ಪ್ರಸಿದ್ಧಿ ಕರಗ ಮಹೋತ್ಸವ ಬಹಳ ಅದ್ಧೂರಿತವಾಗೂ ನಡೀತು. ಆ ಕರಗ ಬರುವಂತಹವರಾಗಲಿ ಅಥವಾ ಕರಗದ ಒಂದು ನಿಯಮಗಳಾಗಲಿ, ಅದರ ಆಚರಣೆ ಆಗಲಿ, ಇದೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದೇ. ಇದನ್ನು ಕ್ರಮಬದ್ಧವಾಗಿ ನಡೆಸ್ಕೊಂಡು ಬರುವಂತಹ ವಿಧಿವಿಧಾನ ಇದೆಯಲ್ಲ, ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಒಂದು ಕರಗವನ್ನು ತಲೆ ಮೇಲೆ ಹೊತ್ತು ಒಂದಷ್ಟು ಗಂಟೆಗಳ ಕಾಲ ತಿರುಗಾಡುವಂತಹದ್ದು, ಅದು ಆ ಜನಸಾಗರದ ಮಧ್ಯದಲ್ಲಿ, ಅಬ್ಬಬ್ಬ, ಅದು ಸಾಮಾನ್ಯವಾದ ವಿದ್ಯೆ ಅಲ್ಲ ಅದು. ಜೊತೆಗೆ ಅದಕ್ಕೆ ಅಂತ ಶ್ರಮಿಸಬೇಕಾದ್ದು 3 ತಿಂಗಳು ಕರಗದ ಬಗ್ಗೆ ಒಂದಷ್ಟು ಮನಸ್ಸಲ್ಲಿ ತಂದುಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು, ಅದಕ್ಕಿರ್ತಕ್ಕಂಥ ರೀತಿ ರಿವಾಜುಗಳನ್ನು ಅದನ್ನು ಅರ್ಥ ಮಾಡಿಕೊಂಡು, ಇನ್ನು ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಒಂದು ಕರಗ ಹೊರುವಂಥ ವ್ಯಕ್ತಿ ತಾನು ಹೇಗಿರಬೇಕು ಎಂಬತಕ್ಕಂಥದ್ರ ಸಂಪೂರ್ಣ ಮಾಹಿತಿಯನ್ನು ಸರಿಯಾಗಿ ಅರಿತು ತನ್ನ ಜವಾಬ್ದಾರಿಯುತವಾದಂಥ ಕಾಯಕದಲ್ಲಿದ್ದು ಎಲ್ಲಕ್ಕೂ ಕಡಿವಾಣ ಹಾಕಿ ತಿನ್ನುವ ಆಹಾರ, ತನ್ನ ವಾಸ್ತುಗೃಹ, ತನ್ನ ಮನೆ ಎಲ್ಲವನ್ನೂ ತೊರೆದು ಬರಬೇಕು. ಆ 11 ದಿನಗಳ ನಿಯಮ ಇದೆಯಲ್ಲ, ಅಬ್ಬಬ್ಬ, ಅದು ಸಾಮಾನ್ಯವಾದ್ದಲ್ಲ. ನೋಡುವವರಿಗೆ ಒಂದು ಕ್ಷಣ ಕಣ್ಣು ಮುಂದೆ ಕರಗ ಬಂದು ಹೋಗುವಂಥದ್ದು, ಅದು ನೋಡಿದಾಗ ಆನಂದ ಪಡುವುದು ಆ ಕ್ಷಣ ಮಾತ್ರ. ಆದರೆ ಅದಕ್ಕೆ ಬೇಕಾದಂಥ ಪೂರ್ವಭಾವಿಯಾದಂಥ ಒಂದು ಸಿದ್ಧತೆಗಳಿದೆಯಲ್ಲ, ಇದು ನಿಜಕ್ಕೂ ಬಹಳ ಕಷ್ಟ ಇದೆ. ಕರಗ ಅಂದರೆ ಹುಡುಗಾಟದ ಮಾತಲ್ಲ ಅದು. ಅಷ್ಟು ಜನಸಾಗರದ ಮಧ್ಯದಲ್ಲಿ ಆ ರಾಜಗಾಂಭೀರ್ಯದಿಂದ ಎಲ್ಲರನ್ನೂ ನೋಡ್ತಾ ಎಲ್ಲರಿಗೂ ಹರಿಸಿ ಆಶೀರ್ವದಿಸಬೇಕು ಎಂಬತಕ್ಕಂಥ ಚಿಂತನೆಯಿಂದ ದ್ರೌಪದಿ ಆ ಪ್ರತಿ ವರ್ಷ ವನ್ಯಕುಲ ಕ್ಷತ್ರಿಯದ ಆ ಜನಾಂಗಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ವರ. ಯಾಕೆಂದರೆ ಆ ವೀರಗಾರರು ಅಂತಲೋ ಅಥವಾ ಕತ್ತಿಯನ್ನು ಹಿಡಿದು ಸೇವೆಗಾಗಿ ನಿಂತಿರ್ತಕ್ಕಂಥ ವೀರಕುಮಾರರಂತನೋ ಅಂತಹವರೆಲ್ಲರಿಗೂ ಸಹಿತ ಅನುಗ್ರಹವನ್ನು ಕೊಡಲಿಕ್ಕಾಗಿ ಈ ಒಂದು ಪ್ರಯತ್ನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂಥದ್ರಲ್ಲಿ ಪ್ರತಿಯೊಬ್ಬರೂ ಆ ವನ್ಯಕುಲ ಕ್ಷತ್ರಿಯದ ಜನಾಂಗ ತಮ್ಮನ್ನು ತಾವು ಮರೆತು ಸಂಪೂರ್ಣವಾಗಿ ದೇವರ ಸಾನ್ನಿಧ್ಯದಲ್ಲಿ ಸೇವೆಗೆ ನಿಲ್ಲುವಂತಹ ಒಂದು ಕ್ರಮ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಆದರೂ ತಾಯಿಯ ಸಾನ್ನಿಧ್ಯ ಬೆಂಗಳೂರಿನಲ್ಲಿ ಪ್ರಸಿದ್ಧಿ ಕರಗ ಮಹೋತ್ಸವ ಅಂದರೆ ಅದು ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಂದರೆ ವಿಶ್ವವಿಖ್ಯಾತವಾಗಿರ್ತಕ್ಕಂಥದ್ದು. ಒಂದು ಕರಗ ಅಂದರೆ ಏನು, ಕರಗದ ರೀತಿ ಏನು, ಆ ಕರಗದ ಒಂದಷ್ಟು ಪ್ರಕ್ರಿಯೆಗಳು ಹೇಗಿರುತ್ತೆ, ಜೊತೆಗೆ ಆ ಕರಗ ಹೊರಬರುವಂಥ ಕಾಲದಲ್ಲಿ ಪ್ರತಿಯೊಬ್ಬರ ಕಣ್ಗಳಲ್ಲಿದ್ದಂಥ ಆನಂದ ಇದೆಯಲ್ಲ, ಅಬ್ಬಬ್ಬ, ಅದರ ಆನಂದವೇ ಬೇರೆ. ಆದರೂ ಒಂದು ವಿಚಾರ ತಿಳ್ಕೊಳ್ಬೇಕಿಲ್ಲಿ, ಇವತ್ತಿಗೂ ತನ್ನ ಒಂದು ಕ್ರಮದಲ್ಲಿ ತಾನು ಮಾಡುವಂತಹ ಅನುಷ್ಠಾನದ ಕ್ರಮದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ
ಕರಗ ತಲೆ ಮೇಲೆ ಕೂರ್ಲಿಕ್ಕೆ ಆಗುವುದಿಲ್ಲ. ಜೊತೆಗೆ ಕರಗವನ್ನು ತಲೆ ಮೇಲೆ ಹೊತ್ತ ನಂತರ ತಮ್ಮನ್ನು ತಾವು ಮರೆತು ತನಗೇನಾಗುತ್ತೆ ಎಂಬತಕ್ಕಂಥದ್ದು ಚಿಂತೆ ಮತ್ತು ಅದರ ಅರಿವನ್ನು ಬಿಟ್ಟು ಸಂಪೂರ್ಣವಾಗಿ ದೇವಿ ನನ್ನ ಶಿರದ ಮೇಲೆ ಇದ್ದಾಳೆ, ನಾನು ಅವಳನ್ನು ಹೊತ್ತು ಮೆರಿಬೇಕು ಎಂಬತಕ್ಕಂಥ ಚಿಂತನೆ ಅಷ್ಟೇ ಗೊತ್ತಿರುತ್ತೆ ಕರಗದ ಪೂಜಾರಿಗೆ. ಆದರೆ ಈ ಬಾರಿ ಕರಗ ಮಹೋತ್ಸವ ಬಹಳ ಅದ್ಧೂರಿತವಾಗಿ ನಡೆದಿದೆ. ಜೊತೆಗೆ ಕರಗ ಹೊರೋದಕ್ಕೆ ಅಂದರೆ ಕರಗ ಆ ಪ್ರಾರಂಭಕ್ಕೂ ಮುನ್ನ ವರ್ಣನ ಕೃಪೆ ಆಗಿದೆ. ನೋಡಿ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಂದಷ್ಟು ಅನುಷ್ಠಾನಗಳಿದೆ. ಅದು ಪ್ರಕೃತಿ ಮಡಿಲಲ್ಲೇ ನಡೆಯುವಂತಹದ್ದು, ಪ್ರಕೃತಿ ಜೊತೆಗೆ ನಡೀತಕ್ಕಂಥದ್ದು. ಪ್ರಕೃತಿಯ ಜೊತೆಯಲ್ಲಿ ನಡೆಯುವಂತಹ ಕ್ರಮಗಳಿಗೆ ಬಹಳ ಫಲ ಇರುತ್ತೆ. ಕರಗ ಬರುವಂಥ ಸಾನ್ನಿಧ್ಯದಲ್ಲಿ ಮಳೆಯಾಗಿ ಇಡೀ ಆವರಣ ಸ್ವಚ್ಛತೆ ಆಯಿತು. ಒಬ್ಬೊಬ್ಬರ ಮನಸ್ಸಲ್ಲಿ ಒಂದೊಂದು ಕ್ರೋಧ ಇರುತ್ತೆ, ಒಬ್ಬೊಬ್ಬರ ಮನಸ್ಸಲ್ಲಿ ಒಂದೊಂದು ತರಹ ವಿಷ ಬೀಜಗಳಿರುತ್ತೆ. ಮನುಷ್ಯರಲ್ವ, ಹುಳಿ ಉಪ್ಪು ಖಾರ ತಿನ್ನುವ ದೇಹ, ಬೇಕು ಬೇಡಗಳು, ಅಲ್ಲಿ ನಿಷ್ಠೂರಗಳು, ಜೊತೆಗೆ ಶತ್ರುತ್ವ, ಇದೆಲ್ಲದರ ಮಧ್ಯದಲ್ಲಿ ದೈವದತ್ತವಾಗಿ ದೇವರೇ ಕೊಡುವಂತಹ ಒಂದು ಅದ್ಭುತವಾದ ಚಿಂತನೆ ಇದೆಯಲ್ಲ, ಭಗವಂತ ಕೊಡುವಂಥ ಆಶೀರ್ವಾದ ಇದೆಯಲ್ಲ, ಅದಕ್ಕೆ ಯಾವುದೂ ಸರಿಸಾಟಿ ಅಲ್ಲ. ಈ ಬಾರಿ ಮಳೆಯಾಯಿತು, ಸಮೃದ್ಧಿಯಾಗಿ ಆ ಸ್ಥಳ ಶುದ್ಧಿ ಆಯಿತು. ಅದಾದ ನಂತರ ಕರಗ ಹೊರುವಂತಹ ಆ ವ್ಯಕ್ತಿ ಸಹಿತ ಅಷ್ಟೇ ಅಚ್ಚುಕಟ್ಟಾಗಿ ತನ್ನ ಸೇವೆಯನ್ನು ಮಾಡಿದ್ರು. ಕರಗ ನಿಧಾನಕ್ಕೆ ದೇವಾಲಯದಿಂದ ಹೊರಬರುವಾಗ ಎಲ್ಲರ ಧ್ವನಿ, ಎಲ್ಲರ ಕೂಗು ಒಂದೇ ಆಗಿತ್ತು, ಆ ತಾಯಿಗೆ ಜಯಕಾರವನ್ನು ಹೇಳುವಂಥದ್ದು. ಆ ಜಯಕಾರವನ್ನು ಹೇಳುವಂಥ ಆ ಸುಂದರ ಗಳಿಗೆ ಗರ್ಭಗುಡಿಯಿಂದ ವಿರಾಜಮಾನಲಾಗಿ ಬಂದಂತಹ ದ್ರೌಪದಿ ದೇವಿ ಕರಗದ ರೂಪದಲ್ಲಿ ಎಲ್ಲರಿಗೂ ದರ್ಶನ ಕೊಟ್ಟಾಗ ಎಲ್ಲರ ಕಣ್ಗಳಲ್ಲೂ ಆನಂದ ಬಾಷ್ಪ. ಅಷ್ಟು ಅದ್ಭುತವಾದಂತಹ ಕರಗ ಮಹೋತ್ಸವ ವಿಜೃಂಭಣೆಯಾಗಿ ಸಂಪನ್ನ ಆಯಿತು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗಂಧನಾಮೃತ್ಯೋನ್ಮೃಕ್ಷೀಮಾಮೃತಾತ್. ತ್ರಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ, ಶಂಕರಾಯ ನಮಃ, ಗಿರಿಜಾಶಂಕರಾಯ ನಮಃ, ಶ್ರೀ ಸಾಂಬ ಸದಾಶಿವಾಯ ನಮಃ. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗಂಧನಾಮೃತ್ಯೋನ್ಮೃಕ್ಷೀಮಾಮೃತಾತ್. ಮಹೇಶ್ವರಾಯ ನಮಃ. ಶ್ರೀ ವಿಶ್ವವಸುನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ 14/4/2025 ಸೋಮವಾರ, ದ್ವಿತೀಯ ಸ್ವಾತಿ ನಕ್ಷತ್ರ. ನಕ್ಷತ್ರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಪರವಾಗಿಲ್ಲ. ಆದರೆ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಸಮಸ್ಯೆ ಎಂಬತಕ್ಕಂಥದ್ದು, ಗ್ರಹಸ್ಥಿತಿಗಳೆಂಬತಕ್ಕಂಥದ್ದು ಅಷ್ಟು ಸರಿಯಿಲ್ಲದಂಥ ಕಾಲ. ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಬೇಕು. ಹಾಗೆ ತಮ್ಮ ಕಾಯಕವನ್ನು ತಾವು ಗೌರವಿಸಬೇಕು. ಇವತ್ತು ಏನೇ ಮಾಡಿದ್ರೂ ಮಾಡುವಂತಹ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಇದ್ದರೆ ಮಾತ್ರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇಲ್ಲ ಅಂದ ಪಕ್ಷದಲ್ಲಿ ಸಮಸ್ಯೆ ಸೆರೆಮಾಲೆ ಎಂಬತಕ್ಕಂಥದ್ದು ಒಂದಷ್ಟು ರಾಶಿಗಳಿಗೆ ಬೆಂಬೆಡಿದಿರ ಬಾಧಿಸುತ್ತೆ. ಏನೇ ಆದರೂ ಭಗವಂತನೊಬ್ಬ ಇದ್ದಾನೆ. ಎಲ್ಲವನ್ನೂ ನೋಡುವಂತಹ ಭಗವಂತ ಇದ್ದಾಗ ನಮ್ಮ ನಡೆ ನಡವಳಿಕೆಗಳ ಬಗ್ಗೆ ಒಂದಷ್ಟು ಜಾಗೃತರಾಗಿ ಹೆಜ್ಜೆಯನ್ನು ಹಾಕಿದಾಗ ಅದರ ಫಲಾಫಲಗಳನ್ನು ತಾವನ್ನೆಷ್ಟು ಸಿದ್ಧಿಪಡಿಸ್ಕೊಳ್ಬೋದು. ಇರಲಿ, ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಷಡ್ಭಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಹಣಕಾಸಿನ ವಿಚಾರ ಪರವಾಗಿಲ್ಲ, ವ್ಯಾಪಾರಗಳು ಪರವಾಗಿಲ್ಲ, ವಿದ್ಯಾರ್ಥಿಗಳ ಜೀವನ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇದೆ. ಆದರೆ ಮಾನಸಿಕವಾದಂತಹ ಒತ್ತಡ ಮಾತ್ರ ಇವತ್ತು ತಪ್ಪಿದ್ದಲ್ಲ. ಯಾಕೆಂದರೆ ಶನಿ ಕೊಡ್ತಕ್ಕಂತಹ ಚಿಂತನೆ, ಶನಿಯಿಂದ ಆಗುವಂತಹದ್ದು ಒಂದಷ್ಟು ತೊಂದರೆಗಳೇ ಹೀಗಿರುತ್ತೆ. ಆದರೆ ಇವತ್ತು ನೀವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಒಂದಲ್ಲ ಒಂಥರ ಇಕ್ಕಟ್ಟಿಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಎದುರಾಗುತ್ತೆ. ಇವತ್ತು ನಿಮ್ಮ ಕುಲದೇವರ ಅನುಗ್ರಹ ಬೇಕು ನಿಜ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಬೇಕು ನಿಜ. ಆದರೆ ಯಾವುದು ಹೇಗೆ ತಗೊಳ್ಬೇಕು ಅನ್ನೋದನ್ನು ಅರಿವಿಲ್ಲದಂಥ ರೀತಿ ಹೆಜ್ಜೆಯನ್ನು ಹಾಕಿ ಅಲ್ಲಿ ನೋವು ಪಡುವಂಥ ಪರಿಸ್ಥಿತಿ ಇವತ್ತು ನಿಮ್ಮದಾಗತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಅಥವಾ ಮತ್ತೊಂದು ಕಡೆ ಉದ್ಯೋಗ ಹೊರಡತಕ್ಕಂಥದ್ದು ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡಿ ಗೆಲ್ಲಬೇಕು ಅಂತ ನೀವು ಅಂದ್ಕೊಂಡ್ರು
ಪ್ರಾರಂಭಿಕ ಹಂತದಲ್ಲಿ ಬಹಳ ಜೋಶಾಗಿರುತ್ತೆ, ಹೊರಡಬೇಕು, ಸರಿಯಾದ ಸಮಯಕ್ಕೆ ನೀವು ರೀಚ್ ಆಗಬೇಕು, ಎಲ್ಲವೂ ಸರಿಯೇ. ಆದರೆ ನೀವು ಆ ಸಾನ್ನಿಧ್ಯ ಮುಟ್ಟಬೇಕು, ಹೊರಡಬೇಕು, ಅಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗೆ ಯಾರೋ ಒಂದಷ್ಟು ಜನ ಕೆಲಸಕ್ಕೆ ಬಾರದಿರತಕ್ಕಂಥವ್ರು, ಅಂದರೆ ಅವ್ರಿಗೂ ನಿಮಗೆ ಸಂಬಂಧವೇ ಇರಲ್ಲ ಅಥವಾ ಅವ್ರು ನಿಮಗೆ ಬೇಕಾಗೇ ಇಲ್ಲ, ಆದರೂ ಅಂತಹವರಾಡುವ ಮಾತು ಇವತ್ತು ನಿಮ್ಮ ಮನ ನೊಂದುತ್ತೆ. ಮನಸ್ಸಿನ ಮೇಲೆ ಬೀಳುವಂತಹ ಪರಿಣಾಮಗಳಿದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಹಾಗೆ ಇವತ್ತು ಎಲ್ಲವೂ ನೀವಂದುಕೊಂಡಷ್ಟು ಮಟ್ಟಿಗೆ ಅಭಿವೃದ್ಧಿ ಕಾಣುತ್ತೆ ಅಂತಲ್ಲ, ಆದರೆ ಸಮಸ್ಯೆ ಅಂತಕ್ಕಂಥದ್ದು ಇದೆ. ಈ ಸಮಸ್ಯೆಗೆ ಪರಿಹಾರ ಆದರೂ ಏನು? ಈ ಸಮಸ್ಯೆಗೆ ಪರಿಹಾರ ದಕ್ಷಿಣಾಭಿಮುಖವಾಗಿ ನಿಂತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಉಚ್ಚರಿಸ್ತಕ್ಕಂಥದ್ದು. ಹಾಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಕಡಲೆಕಾಳನ್ನು ಉತ್ತರಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ಹಸಿರುಗಿರದ ಮೇಲೆ ಹಾಕುವಂಥದ್ದು. ಇದಿಷ್ಟೂ ಕ್ರಮವನ್ನು ಮೇಷರಾಶಿಯವರು ಮಾಡಿದ್ರೆ ಸ್ವಲ್ಪ ನೆಮ್ಮದಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ತು ಸರಿಯಾದ ಸನ್ಮಾರ್ಗದತ್ತ ನಡಿಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯೋಗಾಯೋಗಗಳು ಚೆನ್ನಾಗಿದೆ, ಅಂದುಕೊಂಡಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಅಲ್ಪತೃಪ್ತರಾಗ್ತಾ ಇದ್ದೀರಿ. ನೀವು ಯೋಚನೆ ಮಾಡಬೇಕಾದ್ದು, ನಿಮ್ಮ ಸಮಯ ಹೀಗಿದ್ದಾಗ ನೀವು ಕುದುರೆಯನ್ನು ಹತ್ತಿ ಹೊರಡಬೇಕೇ ವಿನಃ ಓಡ್ಕೊಂಡೋಗಿ ನಾವು ಅಲ್ಲಿ ಸೇರ್ತೀವಿ ಅನ್ನೋದು ಅಷ್ಟು ಸಮಂಜಸ ಅಲ್ಲ. ಅಂದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆ ದ್ವಂದ್ವ ಚಿಂತನೆಗಳು ಇವತ್ತನ್ನು ದೂರ ಮಾಡಿ. ನೀವು ಧರಿಸುವಂಥ ವಸ್ತ್ರ, ನಿಮಗೆ ಬೇಕಾದಂಥ ಪದಾರ್ಥ, ನೀವೇನು ಖರೀದಿ ಮಾಡ್ತಿದ್ದೀರಿ, ಏನು ಹಣಕಾಸನ್ನು ಖರ್ಚು ಮಾಡ್ತಿದ್ದೀರಿ, ಅಥವಾ ನಿಮಗೆ ಹಣಕಾಸು ಬರುವಂಥ ದಾರಿ ಇರಲಿ, ಎಲ್ಲವೂ ಸುಭಿಕ್ಷವಾಗಿದೆ. ಆದರೆ ಮನಸ್ಸಲ್ಲಿ ಮಾತ್ರ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ. ಆ ಮನಸ್ಸನ್ನು ಅಷ್ಟೇ ನೀವು ಹೃದಯ ಶ್ರೀಮಂತಿಕೆಯನ್ನು ಬೆಳೆಸಿದ್ರೆ ಇನ್ನಷ್ಟು ಲಾಭ ಇದೆ. ಹಾಗೆ ಇವತ್ತು ಸಣ್ಣ ಮಕ್ಕಳಿರಲಿ, ವಯಸ್ಸಾದಂಥ ವೃದ್ಧರಿರಲಿ, ಸಣ್ಣ ಮಕ್ಕಳು ಅಥವಾ ವಯಸ್ಸಾದಂಥ ವೃದ್ಧರು, ಇವರ ಆರೋಗ್ಯದ ಬಗ್ಗೆ ವೃಷಭ ರಾಶಿಯವರು ಸ್ವಲ್ಪ ಗಮನ ಹರಿಸಬೇಕು. ಮನೆ ವಾಸ್ತುಗೃಹದಲ್ಲಾಗಲಿ, ಉದ್ಯೋಗ ಕ್ಷೇತ್ರದಲ್ಲಾಗಲಿ, ಅಲ್ಲಿ ಬರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅಲ್ಲಿಂದಲೇ ಪರಿಹಾರ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ವೃಷಭ ರಾಶಿಯವರು ಅಂತಹ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ. ಇರೋದರಲ್ಲಿ ಸುಧಾರಣೆ ಮಾಡಿಕೊಂಡು ನೆಮ್ಮದಿಯಾಗಿ ನೀವು ಮುಂದೆ ಸಮಯವನ್ನು ಕಳಿಬೋದು. ಆದರೆ ಮಧ್ಯಾಹ್ನ ಮಾತ್ರ, ಅಂದರೆ 2 ಗಂಟೆಯಿಂದ 4:20, ಆ 2ರಿಂದ 4:20 ಮಧ್ಯದಲ್ಲಿ ಮಾತ್ರ ಒಂದಷ್ಟು ತೊಂದರೆ ತಾಪತ್ರೆಗಳೆಂಬತಕ್ಕಂಥದ್ದು ಸಾಕಷ್ಟು ಹೆಗಲಿರುತ್ತೆ. ಈ ಸಮಯದಲ್ಲಿ ಭಾಳ ಜಾಗೃತರಾಗಿರಬೇಕು. ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ನಿಮ್ಮನ್ನು ಬಾಧಿಸುತ್ತೆ, ಎಚ್ಚರಿಕೆಯಾಗಿರಬೇಕು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಉಳಿದಂಥ ಕಾಲದಲ್ಲಿ ಸಮಯ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ವ್ಯವಹಾರಗಳ ಕಡೆ ಮತ್ತಷ್ಟು ಗಮನ ಕೊಡ್ತೀರಿ, ಕುಟುಂಬದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ನ್ಯೂನ್ಯತೆಗಳನ್ನು ಅಲ್ಲಿಂದಲೇ ಸರಿಪಡಿಸ್ಕೊಳ್ಳೋಕೆ ಆಲೋಚನೆ ಮಾಡ್ತೀರಿ. ಹಾಗೆ ಜೊತೆಲಿರ್ತಕ್ಕಂಥವ್ರ ನಿಂದನೆ ಮಾತನ್ನು ಆಲಿಸ್ತಾ ಇರ್ತೀರಿ. ಏನೇ ಆದರೂ ಕೊಡುವನು ಭಗವಂತ ಒಬ್ಬ ಇದ್ದಾನೆ, ಆತನನ್ನು ನಂಬಿ ಬದುಕೋದು ಯಾವತ್ತೂ ತಪ್ಪಲ್ಲ. ಹಾಗೆ ಉದ್ಯೋಗದಲ್ಲಿ ನಾವೊಂದು ಪ್ರಗತಿ ಕಾಣಬೇಕು, ಅದು ಸರಿ ಹೋಗುತ್ತೆ. ಹಾಗೆ ಒಂದಷ್ಟು ವ್ಯವಹಾರಗಳಲ್ಲಿ ಬದಲಾವಣೆ ತರುವಂಥ ಕಾಲ ಎದುರಾಗತ್ತೆ. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 4:20 ತನಕ, 3ರಿಂದ 4:20 ಮಾತ್ರ ಸ್ವಲ್ಪ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು, ಜಾಗ್ರತೆ ಇರಬೇಕು. ಇಲ್ಲ ಅಂದರೆ ಈ ಸಮಯದಲ್ಲೇ ತೊಂದರೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಸ್ವಲ್ಪ ಜೋಪಾನವಾಗಿದ್ದು ಹೆಸರು ಮಾಡಿಕೊಂಡು ಒಳ್ಳೆಯ ಕೆಲಸಗಳ ಕಡೆ ಗಮನ ಕೊಟ್ಟರೆ ಇನ್ನಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗ್ಬೋದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಉದ್ಯೋಗ, ವ್ಯವಹಾರ, ವ್ಯಾಪಾರಕ್ಕೆ ಹೊರಡತಕ್ಕಂಥವರು ಸರಿಯಾದ ಸಮಯಕ್ಕೆ ನೋಡಿ. ಹಾಗೆ ನೀವು ಮಾಡುವಂಥ ಕೆಲಸದ ಕಡೆ ತುಂಬ ಗಮನ ಇರಲಿ. ಕೆಲವಷ್ಟು ವಸ್ತುಗಳನ್ನು ಎಲ್ಲೋ ಹುಡುಕಾಟಕ್ಕೆ ಜಾಸ್ತಿ ಸಮಯ ಕೊಡ್ತೀರಿ. ಹಾಗೆ ಯಾವುದು ಲಾಭ, ಯಾವುದು ನಷ್ಟ ಎಂಬತಕ್ಕಂಥದ್ದರ ಅರಿವಿಲ್ಲದಂಥ ರೀತಿ ಕೆಲಸ ಮಾಡ್ತೀರಿ. ಹಾಗೆ ಇವತ್ತು ಒಂದಷ್ಟು ಜನ ನಿಷ್ಠೂರ ಮಾಡ್ತಕ್ಕಂಥವ್ರು, ನಿಂದಕರು ಸಾಕಷ್ಟು ಜನ ಆಗ್ತಾರೆ. ಭಾಳ ಜವಾಬ್ದಾರಿ ಇರಲಿ, ಜಾಗ್ರತೆ ಇರಲಿ. ಹಾಗೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ
ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರಲಿ, ಅಥವಾ ಮೊಣಕಾಲು ಮೊಣಕೈಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರಲಿ, ಅಥವಾ ಬೆನ್ನಿನ ಭಾಗ ಅಥವಾ ಕುತ್ತಿಗೆ ಭಾಗದಲ್ಲಿ ಭಾಳ ನೋವು ಬರ್ತಕ್ಕಂಥ ಸಾಂದ್ರತೆ ಇವತ್ತು ಕರ್ಕಾಟಕ ರಾಶಿಯವ್ರಿಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆಯೂ ಗಮನ ಕೊಡಬೇಕು, ವ್ಯವಹಾರಗಳನ್ನು ಸರಿಯಾಗಿ ಮಾಡಬೇಕು, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದರೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬನ್ನಿ ವೃಕ್ಷ ಇದ್ದರೆ ಬನ್ನಿ ವೃಕ್ಷಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಒಂದು ದೀಪವನ್ನು ಹಚ್ಚಿ ಬರಬೇಕು. ನೋಡಿ, ದೇವಾಲಯಗಳಿಗೆ ಹೋಗಿ ಅನುಷ್ಠಾನ ಮಾಡೋದು ಒಂದು ಕ್ರಮ, ಗಿಡಮರಗಳಿಗೆ ವಿಶೇಷವಾಗಿರ್ತಕ್ಕಂಥ ವೃಕ್ಷ ಸಾನ್ನಿಧ್ಯಗಳಿಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು ಮತ್ತೊಂದು ಕ್ರಮ. ತುಳಸಿ ಗಿಡದ ಬುಡದಲ್ಲಿರ್ತಕ್ಕಂಥ ಆ ಮಣ್ಣು ಮಹಾಮೃತ್ತಿಗೆ ಪ್ರಸಾದ, ಅದು ಮಹಾಮೃತ್ತಿಗೆ ಅಂತ ಹೇಳ್ತಾರೆ. ಅಂದರೆ ಯಾವ ಒಂದು ವೃಕ್ಷದ ತಳಗಿರ್ತಕ್ಕಂತಹ ಮಣ್ಣಿಗೂ ತುಳಸಿ ಗಿಡದ ತಳಭಾಗದಲ್ಲಿರ್ತಕ್ಕಂಥ ಬೇರಿನ ಹತ್ರ ಇರ್ತಕ್ಕಂಥ ಮಣ್ಣಿಗೂ ಅಂತಹ ಅದ್ಭುತವಾದಂತಹ ವಿಭಿನ್ನವಾದಂತಹ ಅನುಷ್ಠಾನಗಳಿದೆ. ಅದರಿಂದ ತುಳಸಿ ಗಿಡದ ಮಣ್ಣು, ಆ ತುಳಸಿ ಗಿಡದ ಬುಡದಲ್ಲಿರ್ತಕ್ಕಂಥ ಮಣ್ಣು ಅದು ಮಣ್ಣಲ್ಲ, ಅದು ಮಹಾಮೃತ್ತಿಗೆ ಪ್ರಸಾದ ಅಂತ ಹೇಳ್ತಾರೆ. ಅಂತಹ ಮೃತ್ತಿಗೆ ಪ್ರಸಾದವನ್ನು ಒಂದಿಷ್ಟು ಹಣೆಗೆ ಹಚ್ಕೊಂಡ್ರೆ ಕರ್ಕಾಟಕ ರಾಶಿಯವರು ಎಂತಹ ದೊಡ್ಡ ಬಿರುಗಾಳಿಗಾದರೂ ಎದುರು ನಿಂತರೂ ಅಕಸ್ಮಾತ್ ಏನು ಹೆಚ್ಚು ಕಮ್ಮಿ ಆಗಲ್ಲ ಅಂತ ಕೆಲವು ಅನುಷ್ಠಾನಗಳು ಹೇಳುತ್ತೆ. ಅದರಿಂದ ಅಂತಹ ಮೃತ್ತಿಗೆ ಪ್ರಸಾದ ಇವತ್ತಿನ ಸಾವಿರ ಹಣೆಗೆ ಪ್ರಸಾದವಾಗಿ ಹಚ್ಕೊಳ್ಳಿ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಸರಿಯಾದ ಸನ್ಮಾರ್ಗದಲ್ಲಿ ನಡಿಬೇಕು. ಹಾಗೆ ನೀವು ಏನೇ ಮಾಡಬೇಕಾದ್ರೂ ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸಬೇಕು. ತಾವೆಷ್ಟೇ ಜ್ಞಾನಿಗಳಾಗಿರಲಿ, ಎಷ್ಟೇ ಬುದ್ಧಿವಂತರಾಗಿರಲಿ, ವಿದ್ಯಾಭ್ಯಾಸದಲ್ಲಿ ನೀವು ಏನೇ ಒಂದು ಉನ್ನತವಾಗಿದ್ದರೂ ಅನುಭವದ ಮಾತಿದೆಯಲ್ಲ, ಆ ಅನುಭವದ ಮಾತು ಎಂಬತಕ್ಕಂಥದ್ರ ಮುಂದೆ ಇದು ಯಾವುದೂ ಅಲ್ಲ. ಹಾಗಾಗಿ ಅಂತಹ ಅನುಭವದ ಮಾತನ್ನು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಬಹಳ ಉತ್ತಮ. ಹಾಗೆ ಇಲ್ಲಿ ನಂದು ತಂದು ಅಂತಕ್ಕಂಥದ್ದು ಅಥವಾ ಬೇಕು ಬೇಡಗಳನ್ನು ಸರಿಯಾಗಿ ಚಿಂತನೆ ಮಾಡ್ತಕ್ಕಂಥದ್ದು, ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದನ್ನು ಮಾಡಿದ್ರೆ ಅದು ಇನ್ನಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಾಗತ್ತೆ. ಹಾಗೆ ಇವತ್ತಿನ ದಿವಸ ನೀವೇನು ಅಂದುಕೊಂಡಿದ್ರೋ ಅದನ್ನು ಸಾಧನೆ ಮಾಡ್ಕೊಳ್ಬೇಕಾದ್ರೆ, ಏನು ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಇವತ್ತೊಂದಿಷ್ಟು ಆಲೋಚನೆ ಬೇಕು. ಹಾಗೆ ಸರಿಯಾದ ಸನ್ಮಾರ್ಗ ಬೇಕು. ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಮಧ್ಯಾಹ್ನ 12 ಗಂಟೆವರೆಗೂ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಅಷ್ಟು ಖುಷಿ ಇರತಕ್ಕಂಥ ಕಾಲ ಅಲ್ಲ. 12 ಗಂಟೆವರೆಗೂ ಹೀಗೆ ಮಂದಗತಿಯಲ್ಲಿ ಸಾಗುತ್ತೆ, ಮನಸ್ಸು ನೋವುತ್ತೆ. ಒಂದು ಕ್ಷಣ ಚೆನ್ನಾಗಿದ್ದರೆ ಮರುಕ್ಷಣ ಆವಾಗಲೇ ಏನೋ ಒಂದು ನೋವಾಗುತ್ತೆ. ಅದರಲ್ಲೂ ಮೊನ್ನೆ ಅಷ್ಟೇ ಶನಿ ಬದಲಾವಣೆ ಆದ ನಂತರ ಈಗಾಗಲೇ ಸಾಕಷ್ಟು ರಾಶಿಗಳಲ್ಲಿ ಈ ನೋವಿದೆ, ಈ ಸಮಸ್ಯೆ ಎದುರಾಗ್ತಾ ಇದೆ. ಒಂದು ಕ್ಷಣ ಇದ್ದಾಗ ಮತ್ತೊಂದು ಕ್ಷಣ ಇರೋದಿಲ್ಲ. ಈ ಸಮಯ ಪರವಾಗಿಲ್ಲಪ್ಪ ಅಂದ್ಕೊಂಡ್ರೆ ಮತ್ತೊಂದು ಸಮಯ ಆವಾಗಲೇ ವ್ಯತ್ಯಾಸ ಆಗ್ತಿರುತ್ತೆ. ಹಾಗೆ ನೋಡ್ತಾ ಇದ್ದಂಗೆ ಶತ್ರುಗಳು ಜಾಸ್ತಿ ಆಗ್ತಾರೆ. ನೋಡ್ತಾ ಇದ್ದಂಗೆ ಕೆಲವು ವಸ್ತುಗಳು ಅಲ್ಲೇ ಕಣ್ಮರೆ ಆಗಿಬಿಡುತ್ತೆ. ಅದನ್ನು ಹುಡುಕಾಡೋದಕ್ಕೆ ಒಂದಿಷ್ಟು ಸಮಯ ಕೊಡಬೇಕಾದ್ರೆ ಸಮಯನೇ ಕೊಡಲಿಕ್ಕೆ ಆಗೋದಿಲ್ಲ. ಇಂಥೆಲ್ಲ ತೊಂದರೆಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಈಗ ಪ್ರಸ್ತುತ ನಡೀತಾ ಇದೆ. ಇದಕ್ಕಾಗಿ ನೀವೇನು ಮಾಡಬೇಕು? ಮೊದಲು ಮನೆ ದೇವರ ಪ್ರಾರ್ಥನೆ ಮಾಡಿ. ಹಾಗೆ ಒಂದಿಷ್ಟು ಬೆಲ್ಲ ಮತ್ತು ಒಂದಿಷ್ಟು ಶ್ವೇತವರ್ಣದ ಪುಷ್ಪ, ಒಂದಷ್ಟು ಬೆಲ್ಲ, ಬಿಳಿಯ ಬಣ್ಣದ ಹೂ, ಇದನ್ನು ವಿಷ್ಣು ಆಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಸಿಂಹರಾಶಿಯವರು ಒಂದಿಷ್ಟು ನೆಮ್ಮದಿಯನ್ನು ಕಾಣಬಹುದು. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಆಸ್ಥಾನ ಚೆನ್ನಾಗಿದ್ದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಕಾಲ. ಬಹಳ ದಿನಗಳ ನಂತರ ಒಂದು ಅದೃಷ್ಟದ ಕಾಲ ಅಂದರೆ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರು ತಾವೇನು ಸಂಕಲ್ಪ ಮಾಡಿದ್ದೀರಿ, ಏನು ಅಂದುಕೊಂಡಿರ್ತಕ್ಕಂಥದ್ದನ್ನು ಸ್ವಲ್ಪ ಹೆಚ್ಚು ಕಮ್ಮಿ ನೀವು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನಿಮ್ಮ ವ್ಯವಹಾರಗಳು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ತಾವು ಏನು ಅಂದುಕೊಂಡಷ್ಟು ಮಟ್ಟಿಗೆ ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ, 2 ರಿಂದ 6 ಗಂಟೆ 20 ನಿಮಿಷ ಬಹಳ ಅದ್ಭುತವಾದ ಕಾಲ, ಒಳ್ಳೆ ಸಮಯವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಈ ಒಂದು ಸಮಯದಲ್ಲಿ ತಮ್ಮ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳಿ. ಹಾಗೆ ಸಾಧ್ಯವಾದಷ್ಟು ನಿಮ್ಮ ಆಹಾರ ಪದ್ಧತಿಗಳನ್ನು ಇವತ್ತು ಸಾಧ್ಯವಾದಷ್ಟು ಎಚ್ಚರಿಕೆಯಲ್ಲಿರಲಿ. ಯಾಕೆಂದರೆ ನಿಮ್ಮ ಆಹಾರದಲ್ಲಿ ವ್ಯತ್ಯಾಸ ಆಗಿ ಆರೋಗ್ಯ ಕೆಡುತ್ತೆ. ಇವತ್ತು ಆರೋಗ್ಯದ ಬಗ್ಗೆ ಚೆನ್ನಾಗಿ ಕಾಪಾಡ್ಕೋಬೇಕಂದ್ರೆ ಸರಿಯಾದ ಆಹಾರವನ್ನು ತೆಗೆದುಕೊಳ್ಬೇಕು. ಸರಿಯಾದ ಸಮಯಕ್ಕೆ ನೀವು ಸರಿಯಾದ ಚಿಂತನೆಗಳನ್ನು ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಸಣ್ಣ ಪುಟ್ಟ ಮಕ್ಕಳ ಬಗ್ಗೆ ಒಂದಷ್ಟು ಜ್ಞಾನ ಇಟ್ಕೊಳ್ಬೇಕು. ಯಾಕೆಂದರೆ ಸಣ್ಣ ಪುಟ್ಟ ಮಕ್ಕಳು ನಿಮ್ಮ ಪರಿಸರದಲ್ಲಿದ್ದಾಗ ಅವ್ರು ಬೀಳೋದು, ಏಳೋದು, ಏಟ್ ಮಾಡ್ಕೊಳ್ಳೋದು, ಏನೋ ತೊಂದರೆ ಮಾಡ್ಕೊಳ್ಳೋದು, ಕಣ್ಣೀರು ಹಾಕೊಂಡು ಮನೆಗೆ ಬರೋದು, ಅವ್ರು ನೋಡಿ ನೀವು ಕಣ್ಣೀರು ಹಾಕೋದು, ಇಷ್ಟೆಲ್ಲ ಸಮಸ್ಯೆಗಳು ಎದುರಾಗುತ್ತೆ. ಅದಕ್ಕೋಸ್ಕರ ಜಾಗೃತರಾಗಿರಿ, ಎಚ್ಚರಿಕೆ ಆಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ
ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ನಾವು ಕೊಪ್ಪದಿಂದ ಜ್ಯೋತಿ ಅಂದ್ಬಿಟ್ಟು. ಸಂತೋಷ, ಗುರುಜಿ ಅವ್ರ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಿದೆ ಗುರುಜಿ, ನೋಡ್ತಿದೀವಿ. ಸಣ್ಣ ಪುಟ್ಟ ಪರಿಹಾರ ಎಲ್ಲ ಮಾಡ್ಕೊತಿದೀವಿ ಗುರುಜಿ, ನೀವ್ ಹೇಳಿದ್ದೆಲ್ಲ. ಒಳ್ಳೇದಾಗ್ಲಿಮ್ಮ. ಗುರುಜಿ, ನಾವು 7-8 ವರ್ಷದಿಂದ ತುಂಬಾ ನೋವು ಅನ್ಭವಿಸಿದೀವಿ ಗುರುಜಿ. ದುಡಿಯಕ್ಕೆ ದಾರಿ ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಗುರುಜಿ. ಏನ್ ಮಾಡಿದ್ರು ಕೈ ಎತ್ತುತ್ತಿಲ್ಲ. ಏನ್ ಕೆಲಸ ತುಂಬಾ ಮಾಡ್ತಾರೆ ಸಮಸ್ಯೆ ಇದೀವಿ ಗುರುಜಿ. ಮನೇಲಿ ಏನ್ ಕೆಲಸ ನಿಮ್ಮ ಮನೆ ವೃತ್ತಿ ಧರ್ಮ ಏನ್ ಇಟ್ಕೊಂಡಿದ್ದಾರೆ? ನಮ್ಮ ಮನೆಯವರು ಫಸ್ಟ್ ಎಲ್ಲ ಬೇರೆ ಬಿಸ್ನೆಸ್ ಮಾಡ್ತಿದ್ರು ಗುರುಜಿ, ಲಾಸ್ ಆಯ್ತು. ಈಗ ಕೋಳಿ ಫಾರಂ ಮಾಡೋಣ ಅಂತ ಕೈ ಹಾಕಿದ್ವಿ. 2 ವರ್ಷದಿಂದ ಕಂಪ್ಲೀಟೇ ಆಗ್ತಿಲ್ಲ ಗುರುಜಿ. ತುಂಬಾ ಸಮಸ್ಯೆ, ಸಾಲ, ದುಡಿಯಕ್ಕೆ ಏನ್ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಗುರುಜಿ. ಮನೆಯವರ ನಕ್ಷತ್ರ ಏನಮ್ಮ? ಯಾವ್ದು ನಕ್ಷತ್ರ ಅವ್ರದ್ದು? ಇಲ್ಲ ಇದಾರೆ ಗುರುಜಿ, ಕೊಡ್ತೀನಿ ಕೊಡಮ್ಮ, ಗುರುಜಿ. ಕೊಡುತ್ತಾಯಿ. ನಮಸ್ತೆ ಗುರುಜಿ. ನಮಸ್ತೆ ರಾಯ್ರೆ, ಹೇಳಿಪ್ಪ. ನಾನು ಒಂದು 5-6 ವರ್ಷದಿಂದ ಏನೂ ಮುಂದಕ್ಕೆ ಹೋಗಿ ಆಗಿಲ್ಲ ಗುರುಜಿ. ಏನು ಬಿಸ್ನೆಸ್ ಮಾಡಮ್ಮ ಅಂತ ಹೋಗ್ತಾ ಇದ್ದೀನಿ, ಏನೂ ಕೈ ಎತ್ತಾ ಇಲ್ಲ. ಹಿಂದಕ್ಕೆ ಬರ್ತಾ ಇವತ್ತು ಮುಂದಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ಸಾಲಗಳು ಜಾಸ್ತಿ ಆಗ್ಬಿಟ್ಟಿದೆ. 3 ಸೈಟ್ ಇತ್ತು, 3 ಸೈಟನ್ನು ಮಾರಿದೆ. ಏನೂ ಮಾಡೋಕ್ಕಾಗ್ತಾ ಇಲ್ಲ ಗುರುಜಿ. ಇಲ್ಲ, ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು ಈ ವರ್ಷ ಕಾಲ ಅಂದರೆ 2025 ಸಹಿತ ನಿಮ್ಗೆ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಶನಿಯಿಂದ ನೀವು ಒದ್ದಾಡ್ತಾ ಇರತಕ್ಕಂಥದ್ದು, ಶನಿಯಿಂದ ನಡೀತಾ ಇರೋದೇ ಜಾಸ್ತಿ ಇದೆ. ಹಾಗಾಗಿ ಈ ಸಮಯದಲ್ಲಿ ತುಂಬ ಜಾಗೃತರಾಗಿರಬೇಕು. ಮತ್ತು ನೀವು ಎಷ್ಟೇ ಬುದ್ಧಿವಂತರಾದರೂ ಎಲ್ಲೋ ಒಂದು ಕಡೆ ಜಾರು ಬೀಳೋದೇ ಜಾಸ್ತಿ ಆಗ್ತಾ ಇದೆ. ಹಾಗೆ ಈ ವರ್ಷ ಕಾಲ ನೀವೇನೆಲ್ಲ ಕಳಿತೀರೋ, ಅಂದರೆ ನಿಮ್ಮ ಈ ಹಿಂದಿನಿಂದ ಕಳೆದ 5-6 ವರ್ಷದಿಂದ ಈ ಬರುವ ವರ್ಷ 2025ರವರೆಗೂ ನೀವೇನು ಲಾಸ್ ಕಾಣ್ತೀರಿ, ಏನು ನೋವು ನೋಡ್ತೀರಿ, ಯಾವ ಕಷ್ಟಗಳಲ್ಲಿದ್ದೀರಿ, ಬಹುಶಃ 2025 ಎಂಡಿಗೋ ಅಥವಾ ಈ ಒಂದು ನವೆಂಬರ್ 18-16 ದಾಟಿದ ಮೇಲೆ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ನಿಮ್ಮ ಸ್ವರತರಂಗ ಪ್ರಕಾರ ಇಲ್ಲಿವರೆಗೂ ನೀವೇನು ಕಷ್ಟ ಕಂಡಿದ್ದೀರಿ ಅದು ಇನ್ನು ಸ್ವಲ್ಪ ದಿವಸದಲ್ಲಿ ಎಲ್ಲವೂ ಬದಲಾವಣೆ ಆಗುತ್ತೆ, ಕಡಿವಾಣ ಬೀಳುತ್ತದಕ್ಕೆ. ಆದರೆ ಈಗ ತಡೆಯುವಂಥ ಶಕ್ತಿ ಬೇಕು. ಮನಸ್ಸಿನ ಮೇಲೆ ಬೀಳೋ ಗದಾಪ್ರಹಾರ ಇದೆಯಲ್ಲ, ಮನಸ್ಸಿನ ಮೇಲೆ ಬೀಳುವಂಥ ಒಂದು ಆ ಪರಿಣಾಮಗಳನ್ನು ನೀವು ಕಂಟ್ರೋಲ್ ತಂದುಕೊಳ್ಳೋದೇ ಕಷ್ಟ. ಹಿಂದೆಲ್ಲ ಒಂದೊಂದು ಥರ ಸಮಸ್ಯೆ ಆಯಿತು. ಈಗ ಕಳೆದ 4 ತಿಂಗಳಿಂದ ಈಚೆಗೆ ನಿಮ್ಮ ಹೆಲ್ತ್ ಮೇಲೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ. ಹೌದು ಗುರುಜಿ, ಈಗ ಮೊನ್ನೆ ತಾನೇ ಆಪರೇಷನ್ ಆಗಿದೆ. ನೋಡಿ ಹೇಗಿದೆ ಪರಿಸ್ಥಿತಿ. ಇದನ್ನೇ ಹೇಳೋದು ಗ್ರಹಸ್ಥಿತಿಗಳು ಅಂತ. ಅದರಿಂದ ಈ ಸಮಯ, ಈ ವರ್ಷ ಕಾಲ ನೀವು ಕಂಪ್ಲೀಟಾಗಿ 2025 ನೀವು ಆಹಾರದಿಂದ ಹಿಡಿದು ನೀರಿನ ತನಕ ಮತ್ತು ನಿಮ್ಮ ವಿಶ್ರಾಂತಿ ತನಕ ಎಲ್ಲವೂ ಸಹಿತ ನೋಡಿಕೊಂಡು ಕರೆಕ್ಟಾಗಿ ಕ್ರಮಬದ್ಧವಾಗಿ ಆಗಬೇಕು. ಆದರೆ ಒಂದು ವಿಚಾರ ತಿಳ್ಕೊಳ್ಬಹುದು, ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ, ಅವನ ಲಿಖಿತದಲ್ಲಿ ಏನಿದೆಯೋ ಹಾಗೆ ಗ್ರಹ ನಕ್ಷತ್ರಚಾರ ಪ್ರಕಾರ ಯಾವ ಗ್ರಹಗಳ ದೃಷ್ಟಿಕೋನ ನಿಮ್ಮ ಮೇಲೆ ಬಿದ್ದಾಗ ಅದೇನಾಗಬೇಕು ಅಂತಿದೆಯೋ ಅದನ್ನು ಯಾರೂ ತಪ್ಸಕ್ಕಂತೂ ಸಾಧ್ಯ ಇಲ್ಲ. ಆದರೆ ನಾವು ಹಾಕುವ ಹೆಜ್ಜೆನಲ್ಲಿ ಒಂದಿಷ್ಟು ಧರ್ಮ, ಕರ್ಮ, ಜೊತೆಗೆ ಭಗವಂತ ನನಗೆ ಏನಾದರೂ ಕಷ್ಟ ಕೊಡು, ತಡೆಯೋ ಶಕ್ತಿ ಕೊಡು ಅಂತ ಅವನ್ನೇ ಹಿಡಿಬೇಕು ನಾವು. ಹಾಗೆ ಈ ಸಮಯದಲ್ಲಿ ನೀವು ಮಾಡಬೇಕಾದ್ದು, ಹತ್ತಿರದಲ್ಲೆಲ್ಲಾದರೂ ಒಂದು ಹನುಮನ ಕ್ಷೇತ್ರ ಇದ್ದರೆ ಮಂಗಳವಾರ ಅಥವಾ ಶನಿವಾರ ತಪ್ಪದೀರ, ಮಂಗಳವಾರ ಶನಿವಾರ ಆಂಜನೇಯನ ದರ್ಶನ ಮಾಡಿ ಬನ್ನಿ. ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೊರಟಾಗ ಈ ಊರು ಕಾಯುವ ಹನುಮ ಅಥವಾ ಊರ ಆಚೆ ಹನುಮನ ದೇವಸ್ಥಾನ ಇರುತ್ತೆ. ಪ್ರತಿ ಊರಲ್ಲೂ ಗಡಿಯಲ್ಲೂ ಒಂದು ಹನುಮನ ಮಾಡಿರ್ತಾರೆ. ಆದರೆ ಆ ಹನುಮನಿಗೆ ಯಾರೂ ಹೋಗಿ ಪೂಜೆ ಮಾಡೋರು ಇರೋದಿಲ್ಲ. ಅಂಥ ಹನುಮನ ನೀವು ಆಲೋಚನೆ ಮಾಡಿ ಮಂಗಳವಾರ ಅಥವಾ ಶನಿವಾರ ಒಂದು ಚೊಂಬು ನೀರು ತೊಗೊಂಡು ದೇವ್ರ ಮೇಲೆ ಹಾಕಿ ಅದರ ಬಾಲಕ್ಕಿಷ್ಟು ಗಂಧ ಕುಂಕುಮ ಇಟ್ಟು ಆ ಬಾಲದಲ್ಲಿರುವ ಗಂಧ ಕುಂಕುಮ ನೀವು ಹಣೆಗೆ ಹಚ್ಕೊಂಡ್ರೆ ಆಗ ನಿಮ್ಮಲ್ಲಿ ತುಂಬ ಬದಲಾವಣೆ ಕಾಣ್ತೀರಿ. ಒಳ್ಳೆ ಯಶಸ್ಸಾಗುತ್ತೆ. ಧೈರ್ಯವಾಗಿರಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಶಿಕಾರಿಪುರದಿಂದ ಕರೆ ಮಾಡ್ತಿದ್ದೀವಿ ಗುರುಜಿ. ಸಂತೋಷ. ಅಮ್ಮ ತಮ್ಮ ಹೆಸರು? ರೇಣುಕಾ ಅಂತ. ರೇಣುಕಾ ಅಂತ ಹೇಳಿ, ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೆ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ, ಹೇಳಿ ತಾಯಿ. ಮಗನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ, ವಿದ್ಯಾಭ್ಯಾಸದ ಬಗ್ಗೆ, ಕೆಲಸದ ಬಗ್ಗೆ. ಹೇಳಮ್ಮ. ಅವ್ನು ಇವಾಗ ಬಿಕಾಮ್ ಇಲ್ಲ, ಜೂನಿಗೆ ಫೈನಲ್ ಇಯರ್ ಮುಗೀತೆ ಗುರುಜಿ. ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಗುರುಜಿ, ಅದಕ್ಕೆ ಹೆಂಗೆ ಕೇಳೋಣ ಅಂತ. ಬಿಕಾಮ್ ಆದಮೇಲೆ ಆತ ಮುಂದೆ ಇನ್ನು ನೆಕ್ಸ್ಟ್ ವಿದ್ಯಾಭ್ಯಾಸ ಏನು ಮಾಡ್ತಾನೆ ಮತ್ತು ಆತನ ನಾಲೆಡ್ಜ್ ಏನಿದೆ, ಆತ ಇನ್ನು ಮುಂದಕ್ಕೆ ಮುಂದುವರಿಲಿಕ್ಕೋ ಅಥವಾ ಉದ್ಯೋಗಕ್ಕೆ ಹೊರಡ್ಲಿಕ್ಕೋ ಅಥವಾ ತನ್ನ ಮನಸ್ಥಿತಿ ಏನಂತ ಆತನಿಂದ ನೀವು 70% ಆತನಿಗೆ ಆಪ್ಷನ್ ಕೊಡಬೇಕು. ಮಗನಿಗೆ 70% ಅಷ್ಟು ಆಪ್ಷನ್ ಕೊಟ್ಟು ಆತ ಆ 70%ಅಲ್ಲಿ ಏನು ಸರಿ ತಪ್ಪುಗಳನ್ನು ಆಲೋಚನೆ ಮಾಡಿ ಹೇಳ್ತಾನೆ, ಅದನ್ನು ನೀವು ಕ್ವಾಲಿಟಿ ಆಲೋಚನೆ ಮಾಡಿ ಮತ್ತು ನೀವೇನಾದ್ರು ನಿಮ್ಮ ಅನುಭವದ ಮಾತಲ್ಲಿ ಹೇಳಬೇಕು.
ಯಾಕೆಂದರೆ ವಿದ್ಯಾರ್ಥಿಗಳು ಓದುವ ಕಾಲದಲ್ಲಿ ಬೇರೊಬ್ಬರ ತೀರ್ಮಾನವನ್ನು ಅವ್ರ ಮೇಲೆ ಹೇರಬಾರ್ದು. ಯಾಕೆಂದರೆ ಅವರ ವಿದ್ಯಾಭ್ಯಾಸದ ಕ್ರಮ ಇರುತ್ತಲ್ಲಮ್ಮ, ಆತನ ಒಂದು ಗೋಲ್ ಇರುತ್ತೆ, ಆತನ ಒಂದು ಉದ್ದೇಶ ಇರುತ್ತೆ, ಆತ ಒಂದು ಚಿಂತನೆ ಮಾಡ್ತಿರ್ತಾನೆ, ನಾನು ಇದನ್ನು ಸಾಧನೆ ಮಾಡಬೇಕು ಅಥವಾ ಇಷ್ಟು ನಾನು ಓದಬೇಕು ಅಥವಾ ಇದಂಥ ಒಂದು ಸಬ್ಜೆಕ್ಟ್ ನಾನು ಮುಟ್ಟಬೇಕು ಅಂತ. ಆ ಒಂದು ವ್ಯಾವಹಾರಿಕವಾದಂಥ ಮನಸ್ಥಿತಿ ವಿದ್ಯಾರ್ಥಿಗಳಲ್ಲಿದ್ದಾಗ ಆ ವಿದ್ಯಾರ್ಥಿಗಳು ಯಾರೊಬ್ಬರಾದರೂ ಸಹಿತ ನಾವು ತುಂಬ ಒಂದು ತಪ್ಪೇನೆಂದರೆ SSLC ಆದ ತಕ್ಷಣ ನಾವು ಇಂಥದ್ದನ್ನೇ ಓದು ಅಂತ ನಾವು ಪ್ರೆಷರ್ ಕೊಡ್ತೀವಿ, ಅದು ತಪ್ಪು. ಅಂದರೆ ಮಕ್ಕಳಿಗೆ ಜ್ಞಾನಚಕ್ಷು ಕೊಡಬೇಕು, ಮಕ್ಕಳಿಗೆ 4 ಆಪ್ಷನ್ ಕೊಡಬೇಕು. ನೋಡಿ, ಈ ಮಾರ್ಗದಲ್ಲಿ ಹೋದರೆ ಹೀಗೆ, ಈ ಓದಿದ್ರೆ ಈ ಥರ, ಈ ಸಬ್ಜೆಕ್ಟ್ ತೊಗೊಂಡ್ರೆ ಈ ಥರ, ಆ 4ರಲ್ಲಿ ನೀನು ಯಾವುದು ಆಯ್ಕೆ ಅಂತ ಹೇಳಬೇಕು. ಮತ್ತೀಗ ಸಬ್ಜೆಕ್ಟು ಭಾಳ ಟಫ್ ಆಗಿರೋ ಸಬ್ಜೆಕ್ಟ್ನ ನಾವು ಚೂಸ್ ಮಾಡಿಬಿಟ್ಟು ಓದೋರು ಅವರು, ಹೇಳೋರು ಇಲ್ಲಿ ಕೂತು ನಾವು ಆಗ್ತೀವಿ, ಅದು ತಪ್ಪಾಗತ್ತೆ. ನಾವೇ ಅಲ್ಲ, ನಮ್ಮ ಸ್ಥಾನದಲ್ಲಿ ಯಾರಿದ್ರೂ ಇದನ್ನೇ ತಿಳಿಸ್ಬೇಕಾದ ಧರ್ಮ. ಹಾಗಾಗಿ ನಿಮ್ಮ ಮಗ ಇದ್ದಾನಾ? ಕೊಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿ ಓದ್ತಾ ಇದೆಯಾ? ಹಾ ಗುರುಜಿ, ಚೆನ್ನಾಗಿ ಓದ್ತಾ ಇದ್ದೀನಿ ಗುರುಜಿ. ನಾನೊಂದು ಇದೇ ರೀತಿ ಮಾಡ್ಬೇಕು ಅಂತ ನನ್ನೊಂದು ಕೆಲವೊಂದು ಆಸೆ ಇದೆ ಗುರುಜಿ, ಅದೆಲ್ಲ ಆಗುತ್ತಾ? ನೋಡಿ, ಇದನ್ನೇ ನಾನು ಹೇಳಿದ್ದು, ಅಮ್ಮನಿಗೆ ಇದೇ ಮಾತೇ ನಾನು ಹೇಳಿದ್ದು. ಫಸ್ಟು ಮಕ್ಕಳ ಮನಸ್ಥಿತಿ, ಅವರ ವಿದ್ಯಾಭ್ಯಾಸ, ಅವರ ಜ್ಞಾನ, ಅವ್ರು ಹಾಕುವ ಹೆಜ್ಜೆ, ಅದರಲ್ಲೂ ಇವತ್ತಿನ ಟೆಕ್ನಾಲಜಿ, ಇವತ್ತಿರ್ತಕ್ಕಂತಹ ಚಿಂತನೆಗಳು, ಇದನ್ನು ಆಲೋಚನೆ ಮಾಡಿ ಅದರಲ್ಲಿ ಸರಿ ತಪ್ಪನ್ನು ತಿದ್ದಿ ಬುದ್ಧಿ ಹೇಳಬೇಕಾದ್ದು ನಮ್ಮ ಕರ್ತವ್ಯ. ನಿಮಗೆ ಆಪ್ಷನ್ ಕೊಡ್ದಿರಾ ನಾವು ಮಾತಾಡಬಾರ್ದು. ಹೇಳಪ್ಪ, ಏನು ಮಾಡಬೇಕು ಅನ್ಕೊಂಡಿದ್ದೀವಿ? ಏನೇ ಒಂದು ಮಾಡ್ತಿದ್ದೀನಿ ಅಂತ ಅಂದ್ರೂ ಯಾರಾದರೂ ಇದು ಮಾಡೋರು ಇರ್ತಾರೆ ಗುರುಜಿ. ನಾನು ಸ್ವಲ್ಪ ಏನಾದರೂ ಚೆನ್ನಾಗಿ ಆಗ್ತಿದ್ದೀನಿ ಅಂದರೆ ಅಲ್ಲೂ ಹಾಳು ಮಾಡ್ಬೇಕಂತಾನೆ ಒಂದು ಸ್ವಲ್ಪ ಹೊಟ್ಟೆವ್ರಿಗೆ ಗುರುಜಿ ಜಾಸ್ತಿ ಎಲ್ಲ ಕಡೆ. ಅದು ಇದ್ದೇ ಇರುತ್ತಪ್ಪ. ನೋಡು, ಯಾರಿಗಿಲ್ಲ ಗ್ಯಾಸ್ಟ್ರಿಕ್ಕು? ಯಾವ ಆಹಾರದಲ್ಲಿ ಇಲ್ಲ ಗ್ಯಾಸ್ಟ್ರಿಕ್ ಉಂಟಾಗುವಂಥದ್ದು? ಅದನ್ನು ಡೈಜೆಷನ್ ಮಾಡೋ ಶಕ್ತಿ ನಮಗಿರಬೇಕು ಅಲ್ವಾ? ನಾವು ತಿನ್ನೋ ಆಹಾರದಲ್ಲೇ ನಮಗೆ ಶತ್ರು ಇರಬೇಕಾದ್ರೆ ಇನ್ನು ಸುತ್ತಮುತ್ತ ಪರಿಸರದಲ್ಲಿರಲ್ವಾ? ನೀನು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ನಂಗೆ ತಡೆಯಲ್ಲ, ನೀನು ಒಂದು ಒಳ್ಳೆ ಲಕ್ಷಣವಾಗಿ ತಲೆ ಬಾಚ್ಕೊಂಡು ಲಕ್ಷಣವಾಗಿ ನೀನು ಒಂದು ಟ್ರಿಮ್ಮಾಗಿ ಆಚೆ ಬಂದರೆ ನೀನು ನಾನು ಇನ್ನಂಗೆ ನಾನು ಇಲ್ವಲ್ಲ ಅನ್ನೋ ಚಿಂತನೆ. ಹಾಗೆ ಒಂದಲ್ಲ ಒಂಥರ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟಿರ್ತಾನಮ್ಮ. ಆ ಕೊಟ್ಟಿರ್ತಕ್ಕಂತಹದ್ದನ್ನು ನಮಗೆ ಭಗವಂತ ಕೊಟ್ಟಲ್ವಾ ಅಂತ ನಾವು ಹೀಗೆ ನಡೆದ್ರೆ ನಮ್ಮನ್ನು ನೋಡಿ ಅಸೂಯೆ ಪಡೋರು 10 ಜನ ಇರ್ತಾರೆ. ಆದರೆ ಒಂದು ಅಸೂಯೆ ಪಡ್ತಕ್ಕಂಥವ್ರು, ಶತ್ರುತ್ವ ಮಾಡ್ತಕ್ಕಂಥವ್ರು, ನಮ್ಮನ್ನು ನಿಂದಿಸ್ತಕ್ಕಂಥವ್ರು, ಅವರೆಲ್ಲರೂ ನಮ್ಮ ದಾರಿಯಲ್ಲಿ ಇರಬೇಕು. ಅವರಿದ್ದಾಗ ಅವ್ರ ಮಧ್ಯದಲ್ಲಿ ಕಾಲು ಹೆಜ್ಜೆ ಹಾಕೊಂಡು ನಡೀತಿಯಲ್ಲ, ಅದೇ ತಾಕತ್ತು. ಬಟ್ ನಿನ್ನಲ್ಲಿ ಒಳ್ಳೆ ಶಕ್ತಿ ಇದೆ. ರಾಯರ ಭಕ್ತ ಗುರುಜಿ, ನಾನು ಎಲ್ಲ ಅವ್ರು ಹಾಕೊಟ್ಟಿದ್ದ ಹೆಜ್ಜೆಯಲ್ಲೇ ನಡೀತಿದ್ದೀನಿ. ಗುರು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಅನುಗ್ರಹ ನಿನಗಿದೆ. ರಾಯರ ಆಶೀರ್ವಾದ ನಿನಗಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀನು ಮುಂಬರ್ತಕ್ಕಂಥ ದಿನಗಳಲ್ಲಿ ನೀನು ಅಂದುಕೊಂಡಿದ್ದನ್ನು ಖಂಡಿತ ಸಾಧನೆ ಮಾಡ್ತೀಯ. ಮತ್ತು ನಿಂದೇ ಆದಂತಹ ನಿನ್ನ ಮೂಗಿನರಿಕೆ ನಡಿಬೇಕು ಅನ್ನೋ ಒಂದು ಹಠನೂ ನಿನ್ನಲ್ಲಿರೋದ್ರಿಂದ, ರಾಯರ ಅನುಗ್ರಹವೂ ಇರೋದ್ರಿಂದ ನೀನು ಧೈರ್ಯವಾಗಿ ಮುಂದುವರಿ. ನಿನ್ನ ಮನಸ್ಸಲ್ಲೇನಿದೆಯೋ ಅದನ್ನೇ ಸಾಧನೆ ಮಾಡು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಚೆನ್ನಾಗಿರುತ್ತೆ. ತಾವು ಚಿಂತನೆ ಮಾಡುವ ರೀತಿ ಚೆನ್ನಾಗಿರುತ್ತೆ. ತಮಗೆ ಬುಧ ಚೆನ್ನಾಗಿರೋದ್ರಿಂದ ನಿಮ್ಮ ಜ್ಞಾನ ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿರುತ್ತೆ. ತಾವು ಏನನ್ನು ಆಲೋಚನೆ ಮಾಡಿದ್ರೂ ಆಲೋಚನೆ ಮಾಡಿದಷ್ಟು ಫಲಗಳೇ. ಆದರೆ ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಸರಿಯಾದ ದಾರಿಯಲ್ಲಿ ಚಿಂತನೆ ಮಾಡಬೇಕು, ಅಲ್ಲಿ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿದೆ. ಆದರೆ ಮಧ್ಯಾಹ್ನ 12ರಿಂದ 4 ತನಕ, 12ರಿಂದ 4 ಮಧ್ಯದಲ್ಲಿ ಆಗುವಂತಹ ಒಂದಷ್ಟು ವ್ಯತ್ಯಾಸಗಳಿದೆಯಲ್ಲ, ನಿಮ್ಮನ್ನು ನಿಂದನೆ ಮಾಡೋರು ಇರ್ತಾರೆ, ನಿಮ್ಮನ್ನು ಹೊಗಳೋರಿದ್ದಾರೆ, ನಿಮ್ಮನ್ನು ಪೂಜಿಸೋರಿದ್ದಾರೆ, ನಿಮ್ಮನ್ನು ನಿಮ್ಮದೇ ಆದಂಥ ದಾರಿಯಲ್ಲಿ ಸರಿಯಾದ ದಾರಿ ತೊಗೊಂಡು ಹೋಗಬೇಕು, ನಿಮಗೇನೋ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡಬೇಕು ಎಂಬತಕ್ಕಂಥವ್ರು ಸಹಿತ ನಿಮ್ಮ ಆತ್ಮೀಯರಾಗಿ ಬರ್ತಾರೆ. ಒಟ್ಟಾರೆ ಹೇಳಬೇಕಂದ್ರೆ ತುಲಾರಾಶಿಯವರಿಗೆ ಲಾಭೋದ್ಯನವೇ, ಇವತ್ತೇನು ನಷ್ಟ ಏನಿಲ್ಲ, ಲಾಭ ಇದೆ. ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ, ಸಾಧಿಸುವಂಥ ಒಂದು ಒಳ್ಳೆಯ ಗುಣ ಆಗುತ್ತೆ. ಆದರೆ ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಯಾವುದಾದ್ರೂ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಬರೋದು, ಅಥವಾ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು 2 ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ಸಾಧ್ಯವಾದರೆ ಶ್ವಾನಗಳಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕೋದು. ಶ್ವಾನಗಳಿಗೆ ಬಿಸ್ಕೆಟೋ ಬ್ರೆಡ್ಡೋ ಹಾಕೋದ್ರಿಂದ ಮತ್ತಷ್ಟು ಅನುಕೂಲವನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನೂ ಪರವಾಗಿಲ್ಲ. ಆದರೆ ಇಲ್ಲಿ ಕೇತುವಿನಿಂದ ಒಂದಿಷ್ಟು ಆರೋಗ್ಯದ ಕಡೆ ಗಮನ ಕೊಡಬೇಕು. ಈ ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು, ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು, 10 ಹೆಜ್ಜೆ ಹಾಕ್ಲಿಕ್ಕೆ ಆಗದಿರೋವಂಥದ್ದು, ತುಂಬ ಆಯಾಸಕ್ಕೊಳಗಾಗುವಂಥದ್ದು, ಏನೋ ಒಂಥರ ಟಯರ್ಡ್ನೆಸ್ ಕಾಣುವಂಥದ್ದು, ಹಾಗೆ ಒಂದು ದೊಡ್ಡ ಜವಾಬ್ದಾರಿ ತಲೆ ಮೇಲಿದೆಯೇನೋ ಅದನ್ನು ಹೇಗಪ್ಪ ನಿಭಾಯಿಸ್ಕೊಳ್ತಕ್ಕಂಥದ್ದು,
ಹೀಗೆ ಒಂದಲ್ಲ ಒಂಥರ ವಿಭಿನ್ನವಾಗಿ ಆಲೋಚನೆ ಮಾಡುವಂಥ ಪರಿಸ್ಥಿತಿ ನಿಮ್ಮದಾಗುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಇವತ್ತು ನೀವು ಏನು ಚಿಂತನೆ ಮಾಡಿದ್ರು ಇದು ಸಾಧನೆ ಆಗುತ್ತೋ ಇಲ್ವೋ, ಅಥವಾ ಇದರಿಂದ ಏನಾದರೂ ತೊಂದರೆ ಆಗ್ಬೋದೋ ಏನೋ, ಅಥವಾ ನಾನು ಹಾಕೋ ಹೆಜ್ಜೆನಲ್ಲಿ ಏನಾದರೂ ತೊಂದರೆ ಆಗಿ 4-6 ಜನಗಳು ನಿಂದನೆ ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೇನೋ, ಈ ಪ್ರಕಾರವಾಗಿ ಹಲವಾರು ವಿಭಿನ್ನವಾಗಿ ಆಲೋಚನೆ ಮಾಡುವ ಪರಿಸ್ಥಿತಿ ಇವತ್ತು ನಿಮಗೆ ಎದುರಾಗುತ್ತೆ. ಇವತ್ತು ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಲೇವಾದೇವಿ ಮಾಡ್ತಕ್ಕಂಥದ್ದು, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಆಯಾ ಕ್ಷಣಕ್ಕೆ ಬಂದು ಬರುವಂಥ ಯಾವುದೇ ಸಮಸ್ಯೆಗಳಿಗಾದರೂ ಒಂದು ಪರಿಹಾರ ಇಲ್ಲದಂಥ ರೀತಿಯಲ್ಲಾಗುತ್ತೆ. ಇವತ್ತು ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಹಾಗೆ ಇವತ್ತು ನೀವು ಹಾಕೋ ಹೆಜ್ಜೆನಲ್ಲಿ ಒಂದಷ್ಟು ಲಾಭ ಇರಬೇಕಾದ್ರೆ ಮೊದಲು ಮಾರುತಿಯನ್ನು ಪ್ರಾರ್ಥನೆ ಮಾಡಬೇಕು. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯಿಂದ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗೆ ಇವತ್ತು ಕುಜನಿಂದ ಮತ್ತು ಗುರುವಿನಿಂದ ಒಂದಷ್ಟು ಲಾಭವನ್ನು ಕಾಣುವಂಥ ಅದೃಷ್ಟವೂ ನಿಮ್ಮದು. ಧನುರಾಶಿಯಲ್ಲಿರ್ತಕ್ಕಂಥವ್ರು ಯಾವಾಗ ಮೌನವಾಗಿರ್ತಿರೋ, ಯಾವಾಗ ಹಸನ್ಮುಖಿ ಆಗಿರ್ತಿರೋ, ಯಾವಾಗ ನಗನಗ್ತಾ ಇರ್ತಿರೋ, ಯಾವಾಗ ಏನೆಲ್ಲ ಸಾಧನೆ ಮಾಡ್ಕೊಳ್ಬೋದಾ ಅಂತ ದಾರಿಯಲ್ಲಿರ್ತಿರೋ, ಏನೇ ಆದರೂ ನಂಬಿರ್ತಕ್ಕಂಥವ್ರನ್ನ, ಜೊತೆಲಿರ್ತಕ್ಕಂಥವ್ರನ್ನ, ಕುಟುಂಬದ ಸದಸ್ಯರನ್ನು ಅಥವಾ ನಿಮ್ಮ ಆತ್ಮೀಯರನ್ನು ತಾವು ಜೊತೆಲಿಡಿದು ನಡೆಯತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಆಲೋಚನೆ ಹೇಗಿರುತ್ತೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ನಿಮ್ಮದೇ ಆದ ಬದುಕು ಕಡೆ ನೀವು ನಡೀತಾ ಇದ್ದೀರಿ. ತಪ್ಪಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಅವನ ಬದುಕನ್ನೇ ಅವಲಂಬಿಸಬೇಕು. ಆದರೆ ಆ ಬದುಕಿಗೆ ಯಾರು ಸಹಾಯ ಮಾಡಿದ್ದಾರೆ, ಯಾರು ಜೊತೆಯಲ್ಲಿದ್ದಾರೆ, ಯಾರ ಸಹಾಯದಿಂದ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಏನು ಫಲಾಫಲಗಳು, ಇದೆಲ್ಲದರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದು ಇನ್ನಷ್ಟು ಅದೃಷ್ಟ ಆಗುತ್ತೆ. ಹಾಗೆ ಕೆಲವು ಪುರಾಣವಾಗಿರ್ತಕ್ಕಂಥದ್ದು ಅಥವಾ ಪ್ರಸಿದ್ಧಿ ಕ್ಷೇತ್ರಗಳಂತಲೋ, ಪುಣ್ಯತೀರ್ಥ ಸ್ಥಳಗಳೋ, ಅಥವಾ ದೇವಾಲಯವೋ, ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಒಂದು ಒಳ್ಳೆಯ ಸನ್ಮಾರ್ಗದತ್ತ ಕರ್ಕೊಂಡು ಹೋಗುವಂಥದ್ದು ಆದಾಗ ಅದನ್ನು ನೀವು ಸ್ವಾಗತಿಸಬೇಕು, ಸ್ವೀಕರಿಸಬೇಕು. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿ ಇರ್ತಕ್ಕಂಥ ಗುರು ಇರ್ತಕ್ಕಂಥ ಆಸ್ಥಾನ, ಪ್ರಸ್ತುತ ಇರ್ತಕ್ಕಂಥ ಗ್ರಹಸ್ಥಿತಿಗಳು ಹಾಗಿದೆ. ಹಾಗಾಗಿ ಮನೆಯಿಂದ ಆಚೆ ಬರಬೇಕಾದ್ರೆ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದು ದೊರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡ್ರೆ ಮತ್ತಷ್ಟು ಅದೃಷ್ಟದ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ನಮಸ್ತೆ ಸ್ವಾಮೀಜಿ. ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮೈಸೂರಿಂದ ಮಾತಾಡ್ತಿರೋದು ಸ್ವಾಮಿ. ನನ್ನ ಹೆಸರು ಸರ್ವಮಂಗಳ ಅಂತ. ಸಂತೋಷ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಭವಿಷ್ಯದ ಬಗ್ಗೆ ಕೇಳಬೇಕು ಗುರುಜಿ. ಹೇಳಮ್ಮ, ಹೇಳು ತಾಯಿ, ಮಾತಾಡಮ್ಮ. ನಾನು ನಮ್ಮ ಎಲ್ಲ ಇದ್ದಾರೆ ಸ್ವಾಮೀಜಿ, ಎಲ್ಲಾನು ಬಿಟ್ಟು ನಾನು ಒಂದು ತಪ್ಪು ಮಾಡ್ಕೊಂಡಿದ್ದಕ್ಕೆ ಒಂಟಿ ಜೀವನ ಸಾಗಿಸ್ತಾ ಇದ್ದೀನಿ ಗುರುಜಿ. ನನಗೆ ಏನಾಗಲ್ಲ, ನೀನು ಧೈರ್ಯ ತಂದು ಅಂದ್ರೆ ಯಾರತ್ರ ಏನು ಅಪೇಕ್ಷೆ ಪಡಲ್ಲ ಸ್ವಾಮೀಜಿ. ಅಂದ್ರೆ ಆರೋಗ್ಯ ಸಮಸ್ಯೆ ಸ್ವಲ್ಪ ಅವಾಗ ಆಗ್ತದೆ ಮತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಪರಿಹಾರ ಹೇಳಿ ಸ್ವಾಮೀಜಿ. ಇದು ನಮ್ಗೆ 8 ವರ್ಷದಲ್ಲಿ ಮಾಡಿದ್ವಿ, 8 ವರ್ಷದಲ್ಲಿ ಇವತ್ತು ಮಾಡೋದಕ್ಕೆ ನನ್ ಕಷ್ಟ ಎಲ್ಲ ಪರಿಹಾರ ಆಯ್ತು ಅನ್ಸುತ್ತೆ ಸ್ವಾಮಿ. ಆಯ್ತಮ್ಮ, ನೀನ್ ನಗ್ನಗ್ತಾ ಇರತ್ತ. ನನ್ ಭವಿಷ್ಯ ಹೆಂಗಿದೆ ಸ್ವಾಮೀಜಿ? ನಾನು ಕುಂಭರಾಶಿ ನೋಡ್ತೀನಿ. ನೀನ್ ಕುಂಭರಾಶಿನು ಅಲ್ಲಮ್ಮ, ನೀನ್ ಕುಂಭರಾಶಿ ನೋಡ್ತೀನಿ ಅಂದಾಗ್ಲೇ ನಕ್ಷತ್ರ ಅಂತ ಒಂದ್ಸತಿ ಹೇಳಿದ್ರಿ, ಅದನ್ನೇ ನೋಡ್ತೀನಿ ಸ್ವಾಮೀಜಿ ನಾನು. ಹೌದಮ್ಮ, ನೋಡು, ಈಗ ಕುಂಭರಾಶಿಯವರ ಫಲಾಫಲಗಳು ಹೇಗಿದೆ ಅನ್ನೋದನ್ನ ಪ್ರತಿನಿತ್ಯ ಕಾಯಕದಲ್ಲಿ ಹೇಳ್ತಾನೆ ಹೋಗ್ತಾ ಇದ್ದೀನಿ ನಾನು. ಈಗ ಎಷ್ಟು ದಿವಸ ಸ್ವಾಮೀಜಿ ಕಷ್ಟ ಅನುಭವಿಸ್ಬೇಕು ನಾವು? ಅಮ್ಮ, ಇನ್ನೂ ಈಗ ಪ್ರಾರಂಭ ಆಯ್ತಮ್ಮ, ಇನ್ನು ಪ್ರಾರಂಭದ ದಡದಲ್ಲಿದ್ಯಾ ನೀನು, ಇನ್ನೂ ಅದರ ಆಳನೇ ಗೊತ್ತಾಗ್ಲಿಲ್ಲ. ಕುಂಭರಾಶಿಯವರಾಗೆ ಶನಿ ಕೊಡ್ತಕ್ಕಂಥ ಪರಿಸ್ಥಿತಿಗಳಲ್ಲಿ, ಶನಿ ದೃಷ್ಟಿಕೋನದಲ್ಲಿ ಬಂದು ಒದಗುವಂಥ ಕಷ್ಟಗಳನ್ನು ನಾವಿನ್ನೂ ಪ್ರಾರಂಭದಲ್ಲಿದ್ದೀವಿ. ಪ್ರಾರಂಭ ಕೆರೆ ಆಳನಿಗೆ ಗೊತ್ತಿಲ್ಲ ನಮಗೆ. ಕೆರೆ ನೋಡ್ತಾ ಇದ್ದೀವಿ, ಬೃಹತ್ ಮಟ್ಟದ ದೊಡ್ಡ ಸರೋವರ ನೋಡ್ತಾ ಇದ್ದೀವಿ. ಸರೋವರದಲ್ಲಿ ಈಜಬೇಕಾದ್ದು ನಮ್ಮ ಧರ್ಮ ಇದೆ ಈ ರಾಶಿಗೆ ಸಂಬಂಧಪಟ್ಟಾಗೆ. ಅದಕ್ಕೋಸ್ಕರ ಈ ರಾಶಿಯಲ್ಲಿರ್ತಕ್ಕಂಥವ್ರು ಅಂಥ ಸಮುದ್ರ ಈಜಬೇಕಾದ್ರೆ ಕಷ್ಟವೇ, ಅದರ ಆಳ ಗೊತ್ತಾಗೋದಿಲ್ಲ. ಆದರೆ ಈ ಸಮಯದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸಬೇಕಾದ್ದು ಅವನೇ ನಡೆಸಬೇಕು. ಅದಕ್ಕಾಗಿ ನೀವೇನು ಮಾಡಬೇಕು ಅಮ್ಮ, ಎಳ್ಬತ್ತಿ ಹಚ್ಚಿ ನಿಮಗೆ ಸಮಯ ಸಿಕ್ಕಾಗ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಧ್ಯವಾದರೆ ಹತ್ತಿರದಲ್ಲಿ ಎಲ್ಲರೂ ಒಂದು ಬನ್ನಿ ವೃಕ್ಷ ಇದ್ರೆ ಆ ವೃಕ್ಷದ ಹತ್ರ ಅವಾಗ ಹೋಗಿ ಒಂದು ದೀಪ ಹಚ್ಚಿ ಬನ್ನಿ. ಸ್ವಾಮಿ, ಶನಿವಾರ ಅಲ್ಲಿ ಬನ್ನಿ ಮರನೂ ಇದೆ, ಬನ್ನಿ ಮರ ಮತ್ತೆ ತಾಳೆ ಮರ ಎಲ್ಲಾನು ಪ್ರದಕ್ಷಿಣೆ ಮಾಡ್ಬಿಟ್ಟು ಬರ್ತೀನಿ ಸ್ವಾಮೀಜಿ. ಮಾಡಮ್ಮ, ಅಲ್ಲೇ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬಾ. ಇದು ನೀನು ಕಾಪಾಡ್ತಾ ಹೋಗುತ್ತೆ. ಆಮೇಲೆ ಸಾಧ್ಯವಾದಷ್ಟು ಯಾವಾಗಾರು ಒಂಚೂರು ಎಳ್ಳನ್ನು ಹುರಿದು ಬಿಟ್ಟು ಅದಕ್ಕೆ ಒಂಚೂರು ಬೆಲ್ಲ ಮತ್ತು ತುಪ್ಪ ಸೇರಿಸಿ ಒಂದು ಎಳ್ಳುಂಡೆಗಳು ಮಾಡಿಕೊಂಡು ಅದನ್ನು ದೇವರ ನೈವೇದ್ಯ ಮಾಡಿ ಸಣ್ಣ ಮಕ್ಳಿಗೋ ದೊಡ್ಡವ್ರಿಗೋ ಯಾರಿಗಾದ್ರೂ ಒಂದಷ್ಟು ಜನಕ್ಕೆ ಎಳ್ಳುಂಡೆ ಕೊಡ್ತಾ ಬಾ. ಇದನ್ನು ಮಾಡೋದು ನಿನ್ನ ಆರೋಗ್ಯ ಸುಧಾರಣೆ ಆಗುತ್ತೆ, ಮನಸ್ಸು ಸ್ವಲ್ಪ ಗಟ್ಟಿ ಆಗುತ್ತೆ,
ಮನಸ್ಸಲ್ಲಿ ಉಂಟಾಗ್ತಿರ್ತಕ್ಕಂಥ ಚಂಚಲತೆ ದೂರ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸೊಂಟದಿಂದ ತಳಭಾಗದಲ್ಲಿ ವಿಪರೀತ ನೋವು ಒದ್ದಾಡ್ತಿಯಲ್ಲಮ್ಮ, ಆ ನೋವು ದೂರ ಆಗುತ್ತೆ. 3-4 ದಿವಸದಿಂದ ಅದೇ ಸಮಸ್ಯೆ ಆಗ್ಬಿಟ್ಟಿದೆ ಸ್ವಾಮೀಜಿ ನನಗೆ. ಅವ್ರು ಕೊಡೋ ಜವಾಬ್ದಾರಿ ಕೆಲಸನೇ ಆಗಮ್ಮ. ಶನಿ ಪ್ರಭಾವದಲ್ಲಿದ್ದಾಗ ಆತ ಮಾಡ್ತೀನಿ. ನೀನು ಮಾಡೋದು ಟೈಲರಿಂಗು, ಜೊತೆಗೆ ಆತ ಕೊಡ್ತಾ ಇರೋ ಶಿಕ್ಷೆ ನೋಡಿದ್ರೆ ಹೀಗೆ ಸೊಂಟದಿಂದ ತಳಭಾಗ ಅಂದರೆ ತೊಡೆ ಭಾಗ ಮೀನು ಮಾಂಸಖಂಡಗಳು ನೋವು ತಡ್ಕೊಳಕ್ಕಾಗಲ್ಲ. ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಗಂಟೆ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ಅದು ಹಾಗೆ ಅಮ್ಮ, ಇದೆಲ್ಲ ಕಾಕತಾಳೀಯತೆ. ನೋಡು, ನಾವು ಒಂದು ಮರದ ಕೆಳಗೆ ನೆರಳಿಗೆ ಅಂತ ನಿಂತ್ಕೊಂಡ್ರೆ ಆ ಮೇಲಿರ್ತಕ್ಕಂಥ ಮರದ ಕೊಂಬೆ ಯಾವುದು ಆ ಕ್ಷಣಕ್ಕೆ ಕಾಗೆ ಬಂದು ಕೂತ್ಕೊಂಡು ಆ ಕೊಂಬೆ ತಲೆ ಮೇಲೆ ಬಿತ್ತು ಅಂದರೆ ಏನು ಹೇಳೋಣಮ್ಮ? ಈಗ ನಡೆಯೋ ಪರಿಸ್ಥಿತಿ ಅದು. ಆದರೂ ದೇವ್ರು ನಮ್ಮನ್ನು ಕೈ ಬಿಡೋದಿಲ್ಲ. ನೋಡು, ಈ ಸಮಯ ದಾಟ್ಕೊಳ್ಬೇಕು. ಈಗಾಗಲೇ ನೀನು ದಾಟಿರ್ತಕ್ಕಂಥದ್ದು 4.5 ವರ್ಷ ದಾಟ್ಕೊಂಡ್ಬಿಟ್ಟಿದ್ಯಮ್ಮ. ಇನ್ನೊಂದು 2.5 ವರ್ಷ ಬೇಕು. ಅಮ್ಮ, ನಾನು ಎಷ್ಟು ದಿವಸ ಅಂತ ನಿನಗೆ ಹೇಳಿ ನಿನ್ನ ಮನಸ್ಸನ್ನು ನಾನು ಕದಲ್ಸೋಕ್ಕೆ ಇಷ್ಟಪಡಲ್ಲ. ಆದರೆ ಒಂದು, ನೀನು ಸಮಸ್ಯೆಯಿಂದ ಬೇಗ ಗುಣಪಡಿಸುವಂಥದ್ದು, ಗುಣ ಆಗೋದಕ್ಕೆ ನಾನು ಹೇಳಿರೋ ತಂತ್ರಗಳನ್ನು ಮಾಡು. ಯಾಕೆಂದರೆ 7.5 ವರ್ಷ ಶನಿಕಾಟ, ಇದನ್ನು ಅರ್ಥ ಮಾಡ್ಕೊಮ್ಮ. 7.5 ವರ್ಷದಲ್ಲಿ ಈಗಾಗಲೇ 5 ವರ್ಷ ಮುಗಿದು ಹೋಯಿತು. ಇನ್ನು 2.5 ವರ್ಷ ಇದೆಯಲ್ಲಮ್ಮ, ಈ 2.5 ವರ್ಷ ದಾಟೋದೇ ಇರೋದು. ಇದು ದೊಡ್ಡ ಟಾಸ್ಕ್ ಇದು ಕುಂಭರಾಶಿಯವರಿಗೆ. ಕುಂಭರಾಶಿಯವರು ನಾವೇ ಹೀಗಂದರೆ ಇನ್ನು ಮೇಷ ಏನಾಯಿತು? ಮೇಷರಾಶಿಯವರಂತೂ ಈಗ ಒಂಥರ ಹೇಳಬೇಕಂದ್ರೆ ಮೀನು ನೀರೊಳಗಿದ್ದರೆ ಚೆಂದ. ಆ ಚೆನ್ನಾಗಿರ್ತಕ್ಕಂಥ ಮೀನನ್ನು ತೆಗೆದು ದಡಕ್ಕೆ 1 ನಿಮಿಷ ಬಿಟ್ಟು ಅದರ ಜೀವ ಹೇಗಿರುತ್ತೆ ಅಂತ ನೋಡುವಂಥ ಪರಿಸ್ಥಿತಿ ಅವ್ರದ್ದು. ಅಂದರೆ ಭಗವಂತ ಆ ಥರ ನಡೆಸ್ತಾನೆ, ಏನೂ ಮಾಡೋಕ್ಕಾಗಲ್ಲ. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಆತ ಸೃಷ್ಟಿಕರ್ತರ ನೇಮ ಅದು. ಜೊತೆಗೆ ಗ್ರಹಗಳು ಒಂದೇ ಗ್ರಹ ದೃಷ್ಟಿಯಾದ ಅಂತಲ್ಲ, ಶನಿಯಿಂದ ಮಾತ್ರ ನೋವು ಅಲ್ಲ, ಅದಕ್ಕೆ ಬೇರೆ ಗ್ರಹಗಳು ಸಹಿತ ಅದರ ದೃಷ್ಟಿ ಮೈಮೇಲೆ ಬಿದ್ದಾಗ ಆಯಾ ಥರ ಸಮಸ್ಯೆಗಳಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಎದುರಾಗುತ್ತೆ. ಅದಕ್ಕೆ ಹೇಳೋದು, ಗ್ರಹಸ್ಥಿತಿಗಳ ಮುಂದೆ ಗ್ರಹ ನಕ್ಷತ್ರಗಳ ಪ್ರಕಾರ ಯಾರೂ ಅಷ್ಟೇ ಅವ್ರಿಗೆ ಅಧೀನ. ನಾವು ಅವ್ರ ತಲೆ ಬಗ್ಗಿಸಲೇಬೇಕು, ತಲೆ ಬಗ್ಗಿಸಬೇಕು, ಪ್ರಾರ್ಥನೆ ಮಾಡಬೇಕು. ಭಗವಂತ ನನಗೆ ಈ ಕಷ್ಟ ತಡೆಯೋ ಶಕ್ತಿ ಕೊಡಪ್ಪ ಅಂತ ದೇವ್ರನ್ನ ಪ್ರಾರ್ಥಿಸ್ಕೋಬೇಕು. ಆಗಲೇ ಒಳಿತಾಗತ್ತೆ. ಒಳ್ಳೇದಾಗ್ಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜನವರು ಧನುರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕುಜ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಸ್ವಂತ ಬುದ್ಧಿ, ಸ್ವಂತ ಜ್ಞಾನ. ಶುಕ್ರ ಇರ್ತಕ್ಕಂಥದ್ರಿಂದ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂಥ ಕೆಲಸ ಕಾರ್ಯಗಳು. ಹಾಗೆ ಕುಜನಿಂದ ಉಂಟಾಗ್ತಕ್ಕಂಥದ್ದು ಆರೋಗ್ಯದ ಮೇಲೆ ಬೀರುವಂಥ ದುಷ್ಪರಿಣಾಮಗಳು. ಹಾಗೆ ಬುಧನಿಂದ ಉಂಟಾಗ್ತಕ್ಕಂಥದ್ದು ಸ್ವಂತ ಚಂಚಲತೆ ಬರತಕ್ಕಂಥ ಬುದ್ಧಿ ಆಗುತ್ತೆ. ಹಾಗೆ ಭಗವಂತ ಅಂತೂ ಈಗ ಇರೋದರಲ್ಲಿ ನಿಮಗೆ ಸಾಕಷ್ಟು ಅದರ ಸುಧಾರಣೆ ತಂದು ಕೊಡ್ತಾನೆ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ, ಹೊಸ ಹೊಸ ಆಲೋಚನೆಗಳು, ಹೊಸ ಬದುಕು, ಹೊಸದಾದಂಥ ಒಂದು ವೃತ್ತಿಧರ್ಮ ಅಥವಾ ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥದ್ದು, ಸಾಧಿಸ್ಕೊಳ್ಳುವಂಥದ್ದು, ಹಾಗೆ ಏನಾದರೂ ಒಂದು ಸಾಧನೆ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಎದುರಾಗ್ಬೋದು. ಆದರೂ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆಧ್ಯಾತ್ಮಿಕತೆ, ಧಾರ್ಮಿಕತೆ ಅಥವಾ ಒಂದು ಸಂಪ್ರದಾಯಬದ್ಧವಾದಂಥ ಚಿಂತನೆ ಅಥವಾ ಬೇಕು ಬೇಡಗಳನ್ನು ಸರಿಯಾದ ಆಲೋಚನೆ, ಏನೇ ಆದರೂ ಬರುವಂಥ ಸಮಸ್ಯೆಗಳನ್ನು ಅಲ್ಲಿಂದಲೇ ಅದನ್ನು ದೂರ ಮಾಡಿಕೊಂಡು ಪರಿಹಾರವನ್ನು ಕಂಡುಕೊಳ್ಳುವಂಥ ಯೋಗಫಲ ಮಕರ ರಾಶಿಯವರಿಗಿದೆ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ದೇವಾಲಯ, ದೇವರ ದರ್ಶನ ಅಥವಾ ಗುರು ಹಿರಿಯರ ಸಾನ್ನಿಧ್ಯ ಇಂತಹ ಕಡೆ ಪ್ರಯಾಣವನ್ನು ಬೆಳೆಸುವಂಥದ್ದು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗದ ಬಗ್ಗೆ ಚಿಂತನೆ ಮಾಡುವಂಥದ್ದು ಸಿದ್ಧ ನಿಮ್ಮ ಅದೃಷ್ಟದಲ್ಲಿರುತ್ತೆ. ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯ ಅನುಗ್ರಹದಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಯಾವುದೇ ಕಾಯಕವಾದರೂ, ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ತಾಳ್ಮೆಯಿಂದ ನಡೆದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಪ್ರಸ್ತುತ ಕಾಲಮಾನದಲ್ಲಿ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗುವಂತಹದ್ದು, ಯಾವ ಕಾಲಕ್ಕೆ ಏನು ಎದುರಾಗುತ್ತೋ, ಯಾವಾಗ ಯಾವ ಸಮಸ್ಯೆ ಬಂದು ಕೂತ್ಕೊಳ್ಳುತ್ತೋ, ಅಥವಾ ಯಾರು ಏನು ಕೇಳುವ ಪ್ರಶ್ನೆಗೆ ನಾವು ಏನು ಉತ್ತರಿಸಬೇಕಾಗುತ್ತೋ, ಅಥವಾ ನಮ್ಮ ವೃತ್ತಿಯಲ್ಲಿ ಏನು ಬದಲಾವಣೆಗಳು ತಂದುಕೊಳ್ಬೇಕಾಗುತ್ತೋ, ಹೀಗೆ ಒಂದಲ್ಲ ಒಂಥರ ವಿಭಿನ್ನವಾದ ಆಲೋಚನೆಗಳು ಎದುರಾಗ್ತಾ ಇರುತ್ತೆ. ಏನೇ ಆದರೂ ಬಂದದ್ದೇನೇ ಬರಲಿ, ಭಗವಂತ ನಿನ್ನ ದಯ ಹೊಂದಿರಲಿ ಎನ್ನಬೇಕು. ಇಷ್ಟಕ್ಕೆ ಮುಂಚೆ ಆ ತಾಯಿ ಫೋನ್ ಮಾಡಿದ್ರು, ನನಗೆ ಕಷ್ಟ ಅಂತ ಹೇಳಿದ್ರು. ರಾಶಿ ಯಾವುದಪ್ಪ ಅಂದರೆ ಕುಂಭರಾಶಿ ಅಂದರು. ಅಂದರೆ ಕುಂಭರಾಶಿಯವರಿಗೆ ಇರ್ತಕ್ಕಂಥ ಫಲಾಫಲಗಳಲ್ಲಿ ಸಮಸ್ಯೆಗಳೆಂಬತಕ್ಕಂಥದ್ದು ಯಾವಾಗ ಬೆನ್ನೇರುತ್ತೋ, ಯಾವಾಗ ತೊಂದರೆ ಆಗುತ್ತೋ, ಯಾವಾಗ ಯಾವ ವ್ಯಕ್ತಿಗಳ ಎದುರುಗಡೆ ನಿಂತು ಅವ್ರು ಮಾತಾಡುವ ಮಾತಿಗೆ ನಾವು ತಲೆ ಬಗ್ಗಿಸ್ಬೇಕಾಗುತ್ತೋ. ಅಂದರೆ ಎಂತಹ ಜ್ಞಾನವಂತರಾಗಿದ್ದು ಬುದ್ಧಿವಂತರಾದರೂ ನಿಮ್ಮ ಸ್ಥಿತಿಗತಿಗಳಲ್ಲಾಗುವಂತಹ ಬದಲಾವಣೆಗಳೇ ಬೇರೆ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ತುಂಬ ಎಚ್ಚರಿಕೆಯಿಂದ ನಡಿಬೇಕಾಗತ್ತೆ. ಹಾಗೆ
ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾಗತ್ತೆ. ಇವತ್ತು ಸಾಧ್ಯವಾದರೆ ಹರಿಯುವ ನೀರು ಅಥವಾ ಸಮುದ್ರ ಅಥವಾ ಒಂದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಇದೆಲ್ಲದರ ಸರಿಸಮಾನವಾಗಿರ್ತಕ್ಕಂಥದ್ದು ತುಳಸಿ ಗಿಡ. ಒಂದು ಧರಣೆ ತುಳಸಿ ಎಲೆ ಮೇಲೆ ನೀರನ್ನು ಹಾಕಿ ಆ ನೀರನ್ನು ತೀರ್ಥವಾಗಿ ತೆಗೆದುಕೊಂಡು ತಾವು ಪ್ರೋಕ್ಷಣೆ ಮಾಡಿದ್ರೆ ಒಂದು ನದಿ ತೀರ್ಥ ಸ್ನಾನ ಮಾಡಿದಷ್ಟೇ ಪುಣ್ಯ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ತುಳಸಿ ತೀರ್ಥವನ್ನು ತಲೆಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಇದರಿಂದ ಹೆಚ್ಚಿನ ಫಲವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತಿನ ದಿವಸ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಅದ್ಭುತವಾದಂಥ ಕಾಲಧರ್ಮ ಇವತ್ತು ನೀವು ಏನು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಹಾಗೆ ಪ್ರಾಣಿ ಪಕ್ಷಿಗಳಿಗೆ, ದನಕರುಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಒಂದಷ್ಟು ಗಿಡಮರಗಳಿಗೆ ನೀರು ಉಣಿಸ್ತಕ್ಕಂಥದ್ದು, ಹಾಗೆ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು, ನಿಮ್ಮೊಳಗೆ ಯಾವುದೇ ಇದ್ರೂ ಸಿದ್ಧ ನಿಮ್ಮೊಳಗಿರುವ ಕಷ್ಟ ದೂರ ಆಗಬೇಕಾದ್ರೆ ನೀವು ಮತ್ತೊಬ್ಬರು ಮಾಡುವ ಸಹಾಯ, ಮತ್ತೊಬ್ಬರಿಗೆ ನೀಡುವಂಥ ಸಲಹೆ, ಇನ್ನೊಬ್ಬರ ಜೀವನದಲ್ಲಿ ನೀವು ಕಷ್ಟಕ್ಕೆ ಪಾತ್ರರಾಗಿ ನಿಂತುಕೊಳ್ಳುವಂಥದ್ದು ನಡೆಸಿದ್ರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳನ್ನು ಬೇಗ ದೂರ ಮಾಡ್ಕೊಳ್ತೀರಿ. ಏನೇ ಆದರೂ ಆತ ಕೊಟ್ಟಾಗ ಎಲ್ಲವೂ ಸಾಧ್ಯ. ಕೊಡಬೇಕಾದ್ದು ಆತ, ನಾವು ಬೇಡಬೇಕಾದಂಥವ್ರು. ಅಂದರೆ ಭಗವಂತನ ಕೃಪೆಯಿಂದಲೇ ಸಾಧ್ಯ. ಆ ಸಾಧ್ಯಾಸಾಧ್ಯತೆಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಹೆಚ್ಚಿನ ಫಲ ಖಂಡಿತ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ಕಾರ ಸರ್, ಬೆಂಗಳೂರಿಂದ ಮಾಡ್ತಾ ಇದ್ದೀನಿ ಸರ್. ಸಂತೋಷ ಸರ್. ತಮ್ಮ ಹೆಸರು? ನರಸಿಂಹಮೂರ್ತಿ ಅಂತ. ನರಸಿಂಹಮೂರ್ತಿ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ. 1 ವರ್ಷದಿಂದ ಬಂದಿದ್ದೆ, ನಿಮ್ಮ ಆಶ್ರಮಕ್ಕೆ ಬಂದಿದ್ದೆ. ಭೂವರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಅವಾಗ ಬಂದಿದ್ದೆ. ಏನ್ ಮಾಡಿದ್ರು ನಂದು ಇದರಲ್ಲಿ ಮನೆ ಕಟ್ಟಕ್ ಆಯ್ತಲ್ಲ, ಸೈಟ್ ತಗೊಳಕ್ ಆಗ್ತಾಯಿಲ್ಲ, ಕೈ ಅಮೌಂಟು ಮತ್ತೆ ಯಾವ್ದು ಕೈ ಎತ್ತಾ ಇಲ್ಲ. ಎಲ್ಲ ಕರೆಕ್ಟ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಬರ್ತದೆ ಹೋಯ್ತದೆ ಅಷ್ಟೇ. ಆದ್ರೆ ಸೈಟ್ಗೆ 2 ಸಲ ಅಮೌಂಟ್ ಕೊಟ್ಟು ವಾಪಸ್ ಇಸ್ಕೊಂಡಿದ್ದೀನಿ. ಬಂದೆ ಕೇಳೋಣ ಅಂತ. ಅವತ್ತು ಬಿಸಿ ಇದ್ರಿ, ವಾಪಸ್ ಬಂದ್ಬಿಟ್ಟೆ. ನೀವು 1 ವರ್ಷದ ಹಿಂದೆ ಬಂದಾಗೂ ಈಗ ನೀವು ಬಂದದ್ದು ಆಶ್ರಮಕ್ಕೆ ಬಂದು ದರ್ಶನ ಮಾಡೋಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಈಗ ನೋಡಿ, ವರ್ಷದಿಂದ ಹೇಗಿತ್ತು, ಈಗ ಹೇಗಿದೆ ಆಶ್ರಮ ಅಂತ. ಅಂದರೆ ಆಶ್ರಮ ದಿನಕ್ಕೊಂದು ರೀತಿ ಬದಲಾವಣೆಗಳು ನಡೀತಾನೇ ಇದೆ. ಆ ಬದಲಾವಣೆ ಹೇಗಾಗುತ್ತೋ ಜೊತೆಗೆ ಅಲ್ಲಿ ಬರೋ ಭಕ್ತರು ಹಾಗೇ ಇದ್ದಾರೆ. ಹಾಗೆ ರಾಜ್ಯದ ಮೂಲೆಗಳಿಂದ ಆಶ್ರಮಕ್ಕೆ ಬಂದು ಅವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಾ ಇರೋದ್ರಿಂದ, ಇಲ್ಲಿ ಒಂದು ವಿಶೇಷವಾದಂಥ ಸಾನ್ನಿಧ್ಯ ಇರೋದ್ರಿಂದ ತಾವು ಮತ್ತೊಮ್ಮೆ ಬಂದು ಒಂದು ಅಪೇಕ್ಷೆಯನ್ನು ಭಗವಂತನ ಮುಂದಿಡೋದು ಖಂಡಿತ ತಪ್ಪಲ್ಲ, ಮಾಡಿ. ಹಾಗೆ ನಿಮ್ಮ ಸ್ವರತರಂಗ ಪ್ರಕಾರ ನೋಡಿ, ಕೆಲವು ಸರ್ತಿ ಏನಾಗುತ್ತೆ, ನಾವು ದೇವ್ರ ಹತ್ತಿರದಲ್ಲಿರ್ತೀವಿ, ದೇವ್ರ ಕೆಲಸ ಮಾಡ್ತಾ ಇರ್ತೀವಿ, ಅಥವಾ ಭಗವಂತನ ಸೇವೆ ಮಾಡ್ತೀವಿ, ಜಪ ತಪ ಅನುಷ್ಠಾನ ಎಲ್ಲ ಮಾಡ್ತೀವಿ. ಆದರೂ ನಮ್ಮ ಕರ್ಮಫಲ ಮುಗಿಯೋ ತನಕ ನಮ್ಗೆ ಅಲ್ಲಿ ಫಲ ಸಿಗೋದಿಲ್ಲ. ಇದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸು. ನಮ್ಮ ಜೀವನದಲ್ಲಿ ದೇವರು ನಮಗೆ ಅಂತ ಒಂದಿಷ್ಟು ಹಾಕ್ಬಿಟ್ಟಿರ್ತಾನೆ. ಅದನ್ನು ನಾವಲ್ದಿರ ಮತ್ತೆ ಯಾರೂ ಡ್ರಾ ಮಾಡ್ಕೊಳ್ಳಿಕ್ಕಾಗಲ್ಲ. ಅದು ದಿನಕ್ಕೆ ಇಷ್ಟೇ ಮಾಡಬೇಕು ಅಂತಿರುತ್ತೆ. ಒಟ್ಟಿಗೆ ಡ್ರಾ ಮಾಡಿ ಅಲ್ಲಿ ಕಿತ್ತು ಬಿಡೋಣಪ್ಪ, ನಮಗೆ ಬೇಡ, ನಾಳೆಗೆ ಕಷ್ಟ ಬೇಡ ಅಂದರೆ ಆಗೋದೇ ಇಲ್ಲ. ಅದಕ್ಕಾಗಿ ನಿಮ್ಮ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ತಾವು ಒಂದು ಸೈಟ್ನ ತಗೊಳ್ತೀರಿ, ಸ್ವಂತವಾದಂಥ ಒಂದು ಗೂಡು ಕಟ್ತೀರಿ. ಒಳ್ಳೆಯದಾಗತ್ತೆ, ಧೈರ್ಯವಾಗಿರಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಜೊತೆಗೆ ಗುರುಜಿರವರು ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತಿಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ಹೆಸರು ಬೇಡ, ಆಯ್ತು, ಪರವಾಗಿಲ್ಲ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ತುಂಬಾ ವರ್ಷದಿಂದ ಟ್ರೈ ಮಾಡ್ತಾರೆ, ಇವಾಗ ಸಿಕ್ಕಾಯ್ತಲ್ಲ ಸರ್ ನಿಮಗೆ. ಒಳ್ಳೇದಾಗ್ಲಿಮ್ಮ, ಹೇಳಿ ತಾಯಿ. ತುಂಬಾ ಕಷ್ಟ ಇದೆ ಸ್ವಾಮೀಜಿ ನಮಗೆ. ನಮ್ಮ ಮನೆಯವ್ರಿಗೂ ಕೆಲಸ ಇಲ್ಲ, ನಮಗೂ ಕೆಲಸ ಇಲ್ಲ ಸ್ವಾಮೀಜಿ. ಏನು ಓದಿದ್ದಾರೆ ಮನೆಯವರು? ಏನು ಓದಿದ್ದಾರೆ ಅಥವಾ ಏನು ಕೆಲಸ ಮಾಡ್ತಾ ಇದ್ದೀರಿ? ಮನೆಯವ್ರು ಓದಿಲ್ಲ ಸ್ವಾಮೀಜಿ, ಪ್ರಿಂಟಿಂಗ್ ಪ್ರೆಸ್ ಹೋಗ್ತಾರೆ. ಪ್ರಿಂಟಿಂಗ್ ಪ್ರೆಸ್ ಹೋಗ್ತಿದ್ರಾ? ಈಗ ಪ್ರಿಂಟಿಂಗ್ ಪ್ರೆಸ್ ಎಲ್ಲ ನಿಂತು ಹೋಗ್ಬಿಟ್ಟಿದೆ ಅಲ್ಲಮ್ಮ, ಎಲ್ಲ ಕಡೆನೂ ಪ್ರೆಸ್ ಇಲ್ಲ, ಎಲ್ಲ ಕಂಪ್ಯೂಟರ್ ಬಂದ್ಬಿಟ್ಟು. ನೋಡಿ, ಒಂದೊಂದು ಮನುಷ್ಯ ತಾನು ಕಲಿಯುವಂತಹ ಅಥವಾ ಒಂದು ಹೊಸ ಆವಿಷ್ಕಾರ ತಂದಾಗ ಅದರ ಹಿಂದೆ ಎಷ್ಟು ಜನದ ಕೈ ಕೆಲಸ ಹೊರಟೋಗ್ತಾ ಇರುತ್ತೆ.
ಈಗ ಬಂದಿರೋ ಉಪಕರಣಗಳು ಬರ್ತಾ ಇರತಕ್ಕಂಥ ಎಲೆಕ್ಟ್ರಿಕ್ ಇದು ಐಟಮ್ಸ್ ಆಗಲಿ ಅಥವಾ ಕೆಲವಷ್ಟು ಫ್ಯಾಕ್ಟ್ರಿಗಳದ್ದಾಗಲಿ ಇವೆಲ್ಲ ನೋಡ್ತಿದ್ರೆ ಒಂದೊಂದು ಬರ್ತಾ ನಾವು ಸಂಪಾದನೆ ನಾವು ಕಷ್ಟಪಟ್ಟು ತಯಾರು ಮಾಡೋ ಒಂದು ಮಿಷನರಿ ಸುಮಾರು 50 ಜನದ ಕೆಲಸನ ಕಿತ್ಕೊಳುತ್ತದು. ಅದನ್ನು ನಾವು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಮತ್ತು ಇಲ್ಲಿ ಕೆಲಸ ಇಲ್ಲ ಅಂದರೆ ಜೀವನ ಏನಾಗುತ್ತೆ, ಎಷ್ಟು ಕಷ್ಟ ಇದೆ. ದಿನಸಿ ಪದಾರ್ಥ, ಹಾಲು, ಪ್ರತಿಯೊಂದು ಬೆಲೆ ಜಾಸ್ತಿ. ಆದರೆ ಜೀವನ ಬದುಕಬೇಕು, ಎಲ್ಲಿಂದ ಬದುಕೋದು, ಯಾರು ಕೆಲಸ ಕೊಡ್ತಾರೆ? ಹೋಗಲಿ, ಇಲ್ಲಿರೋ ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋದರೆ ಅವರು 10 ರೂಪಾಯಿ ಕೊಡೋಕೊಡೆ 4 ರೂಪಾಯಿ ಕೊಡ್ತೀವಿ ಅಂತಾರೆ. ತುಂಬ ಕಷ್ಟನೇ ಆಗ್ತಾ ಇದೆಮ್ಮ. ನಮಗೂ ಕೆಲಸ ಇಲ್ಲ ಗುರುಜಿ, ನಾವು ಬಟ್ಟೆ ಅಂಗಡಿಗೆ ಹೋಗ್ತಿದ್ವಿ, ಅಲ್ಲೂ ಕೆಲಸ ತೆಗ್ದಾಕ್ಬಿಟ್ರು ಗುರುಜಿ. ಅಯ್ಯೋ. ಅಮ್ಮ ಒಂದು ಕೆಲಸ ಮಾಡಿ ನೋಡು ತಾಯಿ, ಏನಿಲ್ಲ ಅಂದರೂ ಗಂಡ ಹೆಂಡತಿ ಇಬ್ಬರು ಸೇರಿ ನೀವೇನಾದ್ರು ಸ್ವಂತವಾಗಿ ಒಂದು ಆಲೋಚನೆ ಮಾಡಿಬಿಡಿ. ಸ್ವಂತವಾಗಿ ಒಂದು ಆಲೋಚನೆ ಮಾಡಿ ಚಿಕ್ಕದಾಗಿ ಏನೋ ಒಂದು ಬಿಸ್ನೆಸ್ ಶುರು ಮಾಡಿ. ಈಗ ನೋಡಮ್ಮ, ಈ ಆಹಾರದ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಆಸಕ್ತಿ ಇದೆ. ಅದರಿಂದ ಗಂಡ ಹೆಂಡತಿ ನೆಮ್ಮದಿಯಾಗಿ ಒಂದು ಕಡೆ ಕೂತ್ಕೊಂಡು ಏನಾದ್ರು ಒಂದು ಹೊಸದಾಗಿ ಒಂದು ಐಡಿಯಾ ಮಾಡಿ, ಒಂದು ಚಿಕ್ಕದಾಗಿ ಒಂದು 50,000ದಲ್ಲೋ 20,000ದಲ್ಲೋ ಒಂದು ಅಂಗಡಿ ಮಾಡ್ಕೊಳ್ಳೋ ಥರ, ಒಂದು ಹೋಟೆಲ್ ಮಾಡೋ ಥರ, ಅಥವಾ ಏನಾದ್ರು ದಿನಸಿ ಪದಾರ್ಥ, ಏನಾದ್ರು ತಿನ್ನೋ ಪದಾರ್ಥಗಳು ಮಾಡೋ ಥರ ಮಾಡಿ ಅದರಲ್ಲೊಂದು ಜೀವನ ನಡೆಯುತ್ತೆ ನಿಮಗೆ. ಆದರೆ ಇಬ್ಬರಿಗೂ ಸಹಕರಿಸಬೇಕು. ಗಂಡ ಹೆಂಡತಿ ಇಬ್ಬರು ಒಂದೇ ತೀರ್ಮಾನಕ್ಕೆ ಬರಬೇಕು ನೀವು. ಅದು ಬಿಟ್ಟು ಅವ್ರು ಬೇರೆ ಥರ, ಅಯ್ಯೋ ನಾನು ಇಷ್ಟು ದಿವಸನ ಮಾಡಿಲ್ಲ, ಅಥವಾ ನಾನು ಮರ್ಯಾದೆ ಪ್ರಶ್ನೆ, ನಾನು ಯಾಕೆ ಮಾಡಬೇಕಿದ್ದೇನೆ ಅಂತ ಅವ್ರು ಚಿಂತನೆ ಮಾಡಬಾರ್ದು. ನಾನು ಇಷ್ಟು ದಿವಸ ನಾನು ಎಲ್ಲೋ ಒಂದು ರೂಮಲ್ಲಿ ಕೂತ್ಕೊಂಡು ವ್ಯವಹಾರ ಇದು ನಡೀತಿತ್ತು, ಇವಾಗ ನಾನು ಬೀದಿಗೆ ನಾನು ಯಾಕೆ ಬರಬೇಕು ಅಂತ ನೀವು ಚಿಂತನೆ ಮಾಡಬಾರ್ದು. ನೋಡಮ್ಮ, ನಮ್ಮ ಬದುಕಷ್ಟೇ. ಯಾರು ಏನು ಅಂದುಕೊಳ್ತಾರೆ ಅನ್ನೋ ಆಲೋಚನೆ ನಮಗೆ ಬೇಡ. ನಾವು ಬದುಕಬೇಕು, ನಾವು ಚೆನ್ನಾಗಿರಬೇಕು. ನೀವು ಆ ತೀರ್ಮಾನಕ್ಕೆ ಬನ್ನಿ. ಗುರುಜಿ ಬರ್ತಾರೆ, ನಮ್ಮ ಅಮೌಂಟ್ ಇಸ್ಕೊಂಡೋಗಿದ್ದಾರೆ ಗುರುಜಿ, ಕೊಡೋಂಗಿಲ್ಲ ಅಂತಾರೆ ಗುರುಜಿ ಅವರೇ. ಅಮ್ಮ, ಎಲ್ಲ ಕಡೆ ಇದೆ ಮೋಸಮ್ಮ. ಒಂದು ಸತಿ ನಮ್ಮ ಕೈ ದುಡ್ಡು ದಾಟ್ಬಿಟ್ರೆ, ನಮ್ಮ ಕೈಯಿಂದ ದುಡ್ಡು ಆಚೆಗೆ ಹೋದರೆ ಪುನಃ ಕೈ ಬಂದು ಸೇರೋದು ಭಾಳ ಕಷ್ಟ ಅಮ್ಮ. ಯಾರೂ ಹಿಂದೆಲ್ಲ ಋಣ ಅನ್ನೋ ಮಾತಿರ್ತೀವಿ, ಋಣ ಅನ್ನೋ ಮಾತೇ ಮರ್ತು ಹೋಗ್ಬಿಟ್ಟಿದ್ದಾರೆ. ನಿಮ್ಮಿಂದ 10 ರೂಪಾಯಿ ನಾನು ತೊಗೊಂಡ್ರೆ ಆ ಋಣದಲ್ಲಿ ಇದ್ಬೇಕಾದ್ರೆ ಬೇಗ ಸಾಲ ತೀರಿಸ್ಕೋಬೇಕು ಅನ್ನೋ ಚಿಂತನೆ ಇತ್ತು. ಬಟ್ ಇವಾಗ ಇಲ್ಲಮ್ಮ ಅದು. ಈಗ ಇನ್ನು ಮುಂದೆ ಇನ್ನೂ ಬರ್ತಾ ಇನ್ನೂ ಬಹಳ ಕೆಟ್ಟ ಕಾಲ ಇದು. ನಿಮ್ಮ ಹತ್ರ 10 ರೂಪಾಯಿ ಇದ್ದರೆ ನಿಮ್ಮ ಹತ್ರ ಹೇಗೆ ದುಡ್ಡು ಕಿತ್ಕೋಬೇಕು ಅಂತ ಆಲೋಚನೆ ಮಾಡುವಂಥ ಉಟ್ಕೊಳ್ತಾರೆ. ಇನ್ನು ನೀವು ಆಲೋಚನೆ ನೀವೇ ಅಲ್ಲ, ಯಾರು ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿದ್ರು ಎಲ್ಲರೂ ಆಲೋಚನೆ ಮಾಡಿ. ಎಲ್ಲರಿಗೂ ಹೇಗಿದೆ ಅಂದರೆ ಕಷ್ಟಪಟ್ಟು ದುಡಿಬೇಕು ಅಂತಿಲ್ಲ. ಯಾರೋ ಕಷ್ಟಪಟ್ಟು 4 ಕಾಸು ಸಂಪಾದನೆ ಮಾಡಿ ಇಟ್ಕೊಂಡಿದ್ರೆ, ಅಥವಾ ಅವ್ರೇನೋ ಕಷ್ಟಪಟ್ಟು ಒಂದು ಹೆಜ್ಜೆ ಮುಂದಕ್ಕೆ ನಡೆದಿದ್ರೆ ಅವ್ರನ್ನ ಕಾಲು ಎಳೆದು ಅಲ್ಲಿ ಜಾಗದಲ್ಲಿ ಕೂತ್ಕೊಳ್ಳೋದು, ಅವ್ರಿಗೆ ತಲೆ ಮೇಲೆ ಹೊಡೆದು ಅವ್ರ ಹತ್ರ ದುಡ್ಡು ಕಿತ್ಕೊಳ್ಳೋದು, ಇಂತಹ ನೀಚ ಕೆಲಸಕ್ಕೆ ಈಗ ಸಾಕಷ್ಟು ಜನ ಮುಂದಾಗ್ತಾ ಇದ್ದಾರೆ. ಹೌದು ಗುರುಜಿ, ಹಂಗೆ ಬಂದು ಇಸ್ಕೊಂಡು ಹೋಗಿದ್ದಾರೆ ಗುರುಜಿ, ಕೊಡೋಂಗಿಲ್ಲ ಅಂತಾರೆ. ಇವಾಗ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಗುರುಜಿ ನಮಗೆ. ಹೌದಮ್ಮ, ನಿನ್ನ ಕಷ್ಟ ಯಾರು ಕೇಳಬೇಕಮ್ಮ? ನಿನ್ನ ಕಷ್ಟ ಕೇಳೋರಿಲ್ಲ. ಆದರೆ ಅವರು ಆ ಕ್ಷಣಕ್ಕೆ ಬಂದಾಗ ನೀವು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೋದಾಗಿತ್ತು, ಒಂದು ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು. ನೀವು ಆಲೋಚನೆ ಇಲ್ದಂಗೆ ಕೊಟ್ಬಿಟ್ಟಿದ್ದೀರಿ. ಇವಾಗ ನೋಡಿ ಈ ಥರ ಅನುಭವಿಸ್ತಾ ಇದ್ದೀರಿ. ಆದರೂ ಒಂದು ಕೆಲಸ ಮಾಡಮ್ಮ, ನೀನು ಆದಷ್ಟು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬನ್ನಿ ವೃಕ್ಷ ಇದ್ದರೆ, ಬನ್ನಿ ವೃಕ್ಷದ 11 ದಿವಸ ಹೋಗಿ ಹಳದಿ ಕಲರ್ ದಾರ ಬನ್ನಿ ವೃಕ್ಷಕ್ಕೆ ಕಟ್ಟಿಬಿಟ್ಟು ಯಾರು ನೀನು ದುಡ್ಡು ಕೊಡಬೇಕಾಗಿದೆಯೋ ಅವ್ರ ಹೆಸರಿನಲ್ಲಿ ಹೇಳಿ 11 ದಿವಸ ಒಂದು ಮಣ್ಣಿನ ಹಣದಲ್ಲಿ ದೀಪ ಹಚ್ಚಮ್ಮ. ನಿನಗೆ ಅಲ್ಲಿ ತುಂಬ ನಿಮ್ಗೆ ಬದಲಾವಣೆ ಸಿಗುತ್ತೆ, ನಿನಗೊಂದು ಹೊಸ ಅನುಭವ ಆಗುತ್ತೆ, ಮತ್ತು ಆದಷ್ಟು ಬೇಗ ನಿನ್ನ ಹಣ ನಿನ್ನ ಕೈಗೆ ಬಂದು ಸೇರೋದಕ್ಕೆ ದಾರಿ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ನಮಸ್ತೆ ಗುರುಜಿ. ಸರ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಳಗಾವಿ ಡಿಸ್ಟ್ರಿಕ್ಟ್ ಮುಳ್ಳಿ ತಾಲೂಕು ಸರ್. ಸಂತೋಷ ಸರ್, ತಮ್ಮ ಹೆಸರು? ಲಕ್ಷ್ಮಪ್ಪ ಅಂತ ಹೇಳ್ತಾರೆ. ಹಾ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ಆರಾಮಿದ್ದೀವಿ ಸರ್. ತಾವು ಅಂತ ಡಿವೈನ್ ಸರ್, ನಾನು ನಮ್ಮ ಮಿಸಸ್ ಇಬ್ರು ಕೂಡ ಹಾಕೊಂಡ್ವಿ ಸರ್. ನಮ್ದು ಮನಿ ಒಂದು ಹಾಕಿಸ್ಬೇಕು ಸರ್, ಆಮೇಲೆ ಗೋಲ್ಡ್ ಹಾಕಿಸ್ಬೇಕು ಸರ್. ಅದಕ್ಕೆ ಇವತ್ತು ಹಾಕಿಸ್ಬೇಕಂತ ಮಾಡಿದ್ವಿ ಸರ್. ಏನ್ ಮಾಡಿ ಈಗ ಸಮಯ ಚೆನ್ನಾಗಿದೆ, ಇನ್ನು 1 ತಿಂಗಳು 12 ದಿವಸ ಬಿಟ್ಟು ಮಾಡಿ. ಅದೇ ಬೋರ್ವೆಲ್ ಇವತ್ತು ಹಾಕಿಸ್ಬೇಕಂತ ಎಲ್ಲ ಗಾಡಿ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಇವತ್ತು ಬೋರ್ ಹಾಕ್ಸ್ಬೇಕು ಅಂತಿದ್ದೀರಾ? ಹ್ಞೂ ಸರ್. ಮಾಡಿ, ಒಳ್ಳೇದಾಗಲಿ. ಇವತ್ತು ಮಧ್ಯಾಹ್ನ 12ರ ನಂತರ ಮಾಡಿ. ಓಕೆ ಸರ್. ಆಮೇಲೆ ಸರ್ ಮನಿ ಒಂದು ಕಟ್ಟಾಕತ್ತೀವಿ, ಅದು ಒಂದು ಹೇಳಿ. ಮನೆ ಕಟ್ತಾ ಇದ್ದೀವಿ ಸರ್, ಮಾಡ್ಕೊಂಡಿದ್ದೀವಿ ಸರ್. ಈಗ ಮನೆ ಶುರು ಮಾಡಿದ್ದೀರಾ ಅಥವಾ ಇನ್ನೂ ಭೂಮಿ ಪೂಜೆ ಮಾಡಬೇಕಾ? ಭೂಮಿ ಪೂಜೆ ಆಗಿದೆ ಸರ್, ಎಲ್ಲ ಆಗಿದೆ, ಕ್ಲೀನ್ ಮಾಡ್ಕೊಂಡಿದ್ದೀವಿ ಸರ್. ಮುಂದೆ ಏನು ತೊಂದರೆ ಆಗಬಾರ್ದಂಗೆ. ಏನು ತೊಂದರೆ ಆಗಲ್ಲ. ದೇವ್ರ ಮೇಲೆ ಭಾರ ಹಾಕಿ ನಿಮ್ಮ ಮನೆ ದೇವರನ್ನ, ಕುಲದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ತಗೊಂಡು ನೀವು ಶುರು ಮಾಡಿ. ಶುಭಸ್ತ ಶೀಘ್ರ, ಆದಷ್ಟು ಬೇಗ ಮನೆ ಆಗಲಿ. ನಮ್ಮ ಮಕ್ಕಳಿದೆ ಸರ್, ನಿಮ್ಮ ಜೀವನ ಸಾರನ್ನ ನಾವು ಇಬ್ಬರು ಗಂಡ ಹಾಕೊಂಡಿ ಸರ್. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ.